So good morning to all of you. Okay, in last class we have discussed about different pollinating agents. Okay, ಇದರಲ್ಲಿ ನಿಮಗೆ pollination by wind we have discussed in last class, and another one is pollination by water. It's over. Okay, that is pollination in Vallisneria, pollination in Zostera is completed. Okay, so these are all very important from the point of examination. ಓಕೆ, ಈಗಾಗಲೇ ಸಾಕಷ್ಟು ಸಾರಿ ಎಕ್ಸಾಮಿನೇಷನ್ದಲ್ಲಿ ನಿಮಗೆ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಕೇಳಿದ್ದಾರೆ. ಆ ಪಾಲಿನೇಷನ್ ಇನ್ ವ್ಯಾಲಿಸ್ನೇರಿಯಾ ಕೇಳಿದರೆ ಒಂದು 2-3 ಪಾಯಿಂಟ್ಸ್ ಬರಬೇಕು ನಿಮಗೆ. ಓಕೆ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ನೀಟ್ ಎಕ್ಸಾಮಿನೇಷನಲ್ಲಿ ಕೂಡ ಇದರ ಬೇಸಿಸ್ ಮೇಲೆ ಕ್ವಶನ್ ಬರ್ತವೆ ನಿಮಗೆ. ಓಕೆ, ಸೊ ಅದಾದಮೇಲೆ ಸೊ ವಿ ವರ್ ಡಿಸ್ಕಸಿಂಗ್ ಅಬೌಟ್ ಪಾಲಿನೇಷನ್ ಬೈ ಎನಿಮಲ್ಸ್. ಓಕೆ, ದಟ್ ಈಸ್ ನಥಿಂಗ್ ಬಟ್ ಎ ಜೂಫಿಲಿ. ಓಕೆ, ಎನಿಮಲ್ಸ್ ಮುಖಾಂತರ ಪಾಲಿನೇಷನ್ ಆಗಬೇಕಾಗಿದ್ದರೆ ಓಕೆ, ಸೊ ಪ್ಲ್ಯಾಂಟ್ಸ್ ವಿಲ್ ಹ್ಯಾವ್ ಸಮ್ ಸ್ಪೆಷಲ್ ಫೀಚರ್ಸ್. ಈಗಾಗಲೇ ಗೊತ್ತಿದೆ ನಿಮಗೆ, ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇರೆ ಬೇರೆ ಏಜೆನ್ಸಿ ಮುಖಾಂತರ ಪಾಲಿನೇಷನ್ ಆಗಬೇಕಂತಂದರೆ ಆ ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟ್ಸಲ್ಲಿ ಕೂಡ ಒಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ತಾವಂತ ಈಗಾಗಲೇ ಹೇಳಿದೆ ನಿಮಗೆ. ಸೊ ಈಗ ಎನಿಮಲ್ಸ್ ಮುಖಾಂತರ ಪಾಲಿನೇಟ್ ಆಗ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಫೀಚರ್ಸ್ ಇರ್ತಾವಂತಕ್ಕಂಥದ್ದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ ಈಗ. Okay, so that we have discussed certain things regarding so this pollination in pollination by animals. Okay, ಇದರಲ್ಲಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನೇನಿರ್ತವೆ. ಸೊ ದೀಸ್ ಪ್ಲ್ಯಾಂಟ್ಸ್, ಯಾವ ಪ್ಲ್ಯಾಂಟ್ಸ್ ಅವು? ದ ಪ್ಲ್ಯಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಎನಿಮಲ್ಸ್ ವಿಲ್ ಹ್ಯಾವ್ ಕಲರ್ಫುಲ್ ಫ್ಲವರ್ಸ್. ಓಕೆ, ದೇ ಹ್ಯಾವ್ ಗಾಟ್ ಕಲರ್ಫುಲ್ ಫ್ಲವರ್ಸ್. ಓಕೆ, ಈ ಕಲರ್ಫುಲ್ ಫ್ಲವರ್ಸ್ ಯಾಕೆ ಇರಬೇಕು ಆ ಪ್ಲ್ಯಾಂಟ್ಸ್ ಒಳಗಡೆ? ಪ್ರತಿಯೊಂದು ಕ್ಯಾರೆಕ್ಟರಿಸ್ಟಿಕ್ಕಿಗೂ ಒಂದು ಮೀನಿಂಗ್ ಇರ್ತದೆ ಇಲ್ಲಿಗ. ಓಕೆ, ಸೊ ದಿಸ್ ಟು ಅಟ್ರ್ಯಾಕ್ಟ್ ದ ಕಲರ್ಫುಲ್ ಫ್ಲವರ್ಸ್ ಟು ಅಟ್ರ್ಯಾಕ್ಟ್ ದ ಇನ್ಸೆಕ್ಟ್ಸ್, ಆ್ಯಂಡ್ ಅನದರ್ ಒನ್ ಈಸ್ ದೇ ಪ್ರೊಡ್ಯೂಸ್ ಫ್ರಾಗ್ರೆನ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ ದ ಫ್ಲವರ್ಸ್ ಆರ್ ಫ್ರಾಗ್ರೆಂಟ್ ಆ್ಯಂಡ್ ದೇ ಆರ್ ರಿಚ್ ಇನ್ ನೆಕ್ಟರ್. ನೆಕ್ಟರ್ ಅಂದರೆ ಕನ್ನಡದೊಳಗಡೆಗೆ ಮಕರಂದ ಅಂತ ಕರೀತಾರೆ ಈಗ. ಓಕೆ, ಆ ಮಕರಂದನ್ನು ಕಲೆಕ್ಟ್ ಮಾಡಿಕೊಳ್ಳೋದಕ್ಕೋಸ್ಕರ ಇನ್ಸೆಕ್ಟ್ ಏನು ಮಾಡ್ತದೆ ಅಂತಂದರೆ ಸೊ ಆ ಫ್ಲವರ್ಗೆ ವಿಸಿಟ್ ಮಾಡುತ್ತೆ ಅಲ್ಲಿಗ. ಓಕೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಸೊ ದಿಸ್ ನೆಕ್ಟರ್ ಈಸ್ ಪ್ರೆಸೆಂಟ್ ಎಟ್ ದ ಬೇಸ್ ಆಫ್ ದಿ ಫ್ಲವರ್, ಸೊ ದಟ್ ದ ಇನ್ಸೆಕ್ಟ್ ಹ್ಯಾಸ್ ಟು ಎಂಟರ್ ಡೀಪ್ ಇನ್ ಟು ದ ಫ್ಲವರ್. ಬೈ ದ ಟೈಮ್ ವಾಟ್ ಹ್ಯಾಪನ್ಸ್, ದ ಪೋಲಿನ್ ಡಸ್ಟ್, ದ ಪೋಲಿನ್ ಗ್ರೇನ್ಸ್ ಗೆಟ್ ಅಟ್ಯಾಚ್ಡ್ ಟು ದ ಸರ್ಫೇಸ್ ಆಫ್ ದಿ ಬಾಡಿ ಆಫ್ ದ ಇನ್ಸೆಕ್ಟ್ ಆ್ಯಂಡ್ ಎವೆಂಚುವಲಿ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಸ್ಟಿಗ್ಮಾ, ಸೊ ದಟ್ ಪಾಲಿನೇಷನ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟೆಡ್. ಸೊ ನೋಡಿ, ಈಗ ನಾನು ಹೇಳ್ತಕ್ಕಂಥದ್ದು ಏನಂತಂದರೆ ಇಲ್ಲಿ ಆ ಫ್ಲವರ್ದು ಮಾಡಿಫಿಕೇಷನ್ ಯಾವ ರೀತಿ ಇರುತ್ತೆ ಅಂತಂದರೆ ಸೊ ದಟ್ ಇಟ್ ಹ್ಯಾಸ್ ಟು ಗೆಟ್ ಪಾಲಿನೇಟೆಡ್ ಬೈ ದ ಇನ್ಸೆಕ್ಟ್. ಆ ಇನ್ಸೆಕ್ಟ್ ಮುಖಾಂತರ ಪಾಲಿನೇಷನ್ ಆಗಬೇಕು. ಆ ರೀತಿ ಆ ಒಂದು ಫ್ಲವರ್ನಲ್ಲಿ ಸ್ಟ್ರಕ್ಚರಲ್ ಮಾಡಿಫಿಕೇಷನ್ ಆಗಿರ್ತದೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎ ಪ್ಲ್ಯಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್. ಓಕೆ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಫ್ಲವರ್ಸ್ ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡ ಸೈಜ್ ಫ್ಲವರ್ಸ್ ಇರ್ತಾವಲ್ಲಿ. ಜನರಲಿ ದೀಸ್ ಆರ್ ಲಾರ್ಜರ್ ಫ್ಲವರ್ಸ್ ಓನ್ಲಿ. ಓಕೆ, ಯಾಕೆ ಇವು ಲಾರ್ಜರ್ ಫ್ಲವರ್ಸ್ ಇರಬೇಕಂತಂದರೆ ವೆನ್ ದ ವಿಸಿಟಿಂಗ್ ಎನಿಮಲ್, ಓಕೆ, ವೆನ್ ದಟ್ ಎನಿಮಲ್ ವೆನ್ ಇಟ್ ವಿಸಿಟ್ಸ್ ದ ಫ್ಲವರ್, ಸೊ ದಟ್ ವಿಚ್ ಕಮ್ಸ್ ವಿತ್ ಎ ಸಮ್ ಫೋರ್ಸ್. ಓಕೆ, ಸೊ ದ ಫ್ಲವರ್ ಹ್ಯಾಸ್ ಟು ಟಾಲರೇಟ್, ಇಟ್ ಹ್ಯಾಸ್ ಟು ಬೇರ್ ದ ಫೋರ್ಸ್ ಬೈ ವಿಚ್ ದ ಇನ್ಸೆಕ್ಟ್ ಆರ್ ದ ಎನಿಮಲ್ ವಿಸಿಟ್ ದ ಫ್ಲವರ್. ಓಕೆ, ಆ ಒಂದು ಫೋರ್ಸ್ನ ಟಾಲರೇಟ್ ಮಾಡಿಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಈ ಫ್ಲವರ್ ಒಳಗಡೆ ಇರಬೇಕು. ಆ ಕಾರಣಕ್ಕೋಸ್ಕರ ಆ ಫ್ಲವರ್ ಸ್ವಲ್ಪ ಏನಪ್ಪ ಅಂತಂದರೆ ಕಂಪ್ಯಾರಿಟಿವ್ಲಿ ದ ಫ್ಲವರ್ ಈಸ್ ಲಾರ್ಜರ್. ಓಕೆ, ಬೈ ಚಾನ್ಸ್ ಸಪೋಸ್ ಇಫ್ ದ ಫ್ಲವರ್ ಈಸ್ ಸ್ಮಾಲ್, ಇಫ್ ದ ಪ್ಲಾಂಟ್ ಪ್ರೊಡ್ಯೂಸಸ್ ಎ ಸ್ಮಾಲರ್ ಫ್ಲವರ್, ದೆನ್ ದಟ್ ಫ್ಲವರ್ ಮೇ ನಾಟ್ ಬಿ ವಿಸಿಬಲ್ ಟು ದ ಪಾಲಿನೇಟಿಂಗ್ ಎನಿಮಲ್. ಓಕೆ, ಆ ಪಾಲಿನೇಟಿಂಗ್ ಎನಿಮಲ್ಗೆ ಆ ಫ್ಲವರ್ ಕಾಣೋದಿಲ್ಲ. ಓಕೆ, ಅದು ಕೂಡ ಒಂದು ಕಾರಣ ಇದೆ. ಇಲ್ಲಿ ಲಾರ್ಜರ್ ಫ್ಲವರ್ ಇರೋದಕ್ಕೆ ಆ ಒಂದು ಎನಿಮಲ್ನ ಫೋರ್ಸ್ನ ವಿಸಿಟ್ ಮಾಡಿಕೊಳ್ಳೋದು ಕೂಡ ಒಂದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಆ ಎನಿಮಲ್ಸಿಗೆ ಆ ಒಂದು ಫ್ಲವರ್ ಕಾಣಬೇಕು. ಆ ಕಾರಣಕ್ಕೋಸ್ಕರ ಫ್ಲವರ್ ಏನಿರ್ತದೆ ಲಾರ್ಜ್ ಸೈಜ್ ಇರುತ್ತೆ. ಓಕೆ, ದ ಫ್ಲವರ್ ಈಸ್ ಜನರಲಿ ಲಾರ್ಜರ್ ಇನ್ ಸೈಜ್. ಓಕೆ, ಫಾರ್ ದೀಸ್ ಟೂ ರೀಸನ್ಸ್. ಒನ್ ಈಸ್ ದ ಫ್ಲವರ್ ಹ್ಯಾಸ್ ಟು ಬಿ ಕನ್ಸ್ಪಿಕ್ಯೂಯಸ್ ಟು ದ ಪಾಲಿನೇಟಿಂಗ್ ಎನಿಮಲ್, ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಟು ಬೇರ್ ದ ಫೋರ್ಸ್ ಬೈ ವಿಚ್ ದ ಎನಿಮಲ್ ಕ್ಯಾನ್ ವಿಸಿಟ್ ದ ಫ್ಲವರ್. ಇವೆರಡು ಕಾರಣಕ್ಕೋಸ್ಕರ ಫ್ಲವರ್ ಲಾರ್ಜ್ ಸೈಜ್ ಇರ್ತದೆ. ಬೈ ಚಾನ್ಸ್ ಇಫ್ ದ ಫ್ಲವರ್ ಈಸ್ ಸ್ಮಾಲ್, ಓಕೆ, ಒಂದು ವೇಳೆ ಫ್ಲವರ್ ಏನಾದರೂ ಸ್ಮಾಲ್ ಫ್ಲವರ್ ಆಗಿತ್ತಪ್ಪ ಅಂತಂದರೆ ಓಕೆ, ದಟ್ ಫ್ಲವರ್ ಮೇ ನಾಟ್ ಬಿ ವಿಸಿಬಲ್ ಟು ದಿ ವಿಸಿಟಿಂಗ್ ಎನಿಮಲ್ ಫ್ರಮ್ ದ ಡಿಸ್ಟೆನ್ಸ್. ಓಕೆ, ಒಂದು ದೂರದ ಪ್ರದೇಶದಿಂದ ಆ ಫ್ಲವರ್ ಕಾಣದೇ ಇರ್ಬೋದು. ಆ ಕಾರಣಕ್ಕೋಸ್ಕರ ಆ ಒಂದು
ಲೊಕ್ಯಾಲಿಟಿಯಲ್ಲಿ ಇರ್ತಕ್ಕಂಥ ಫ್ಲವರ್ಸ್. ಓಕೆ, ಆ ಒಂದು ಮೇನ್ ಆ್ಯಕ್ಸಿಸ್ ಮೇಲೆ ಇರ್ತಕ್ಕಂಥ ಕೆಲವೊಂದು ಫ್ಲವರ್ಸ್. ಓಕೆ, ನಂಬರ್ ಆಫ್ ಫ್ಲವರ್ಸ್. ಓಕೆ, ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೀನಿ ಇದನ್ನು ಕೂಡ. ನಂಬರ್ ಆಫ್ ಫ್ಲವರ್ಸ್ ಆರ್ ಕ್ಲಸ್ಟರ್ಡ್ ಟುಗೆದರ್ ಟು ಫಾರ್ಮ್ ಎ ಸ್ಟ್ರಕ್ಚರ್ ದಟ್ ಕ್ಯಾನ್ ಬಿ ಮೇಡ್ ವಿಸಿಬಲ್ ಟು ದಟ್ ಪರ್ಟಿಕ್ಯುಲರ್ ಪಾಲಿನೇಟಿಂಗ್ ಆ್ಯನಿಮಲ್. ಓಕೆ, ಆ ಪಾಲಿನೇಟಿಂಗ್ ಆ್ಯನಿಮಲ್ಗೆ ಕಣ್ಣಿಗೆ ಕಾಣಷ್ಟು ಸೈಜಿಂದ ಏನಾಗ್ತದೆ ಅಂದರೆ ಫ್ಲವರ್ಗಳೆಲ್ಲ ಸೇರಿಕೊಳ್ತವೆ. ಇಲ್ಲಿಗ ನಿಮಗೆ ಲಾಸ್ಟ್ ಕ್ಲಾಸ್ ಅದಕ್ಕೋಸ್ಕರ ಹೇಳಿದೆ, ಇಂಥ ಪ್ರಶ್ನೆ ನೀಟ್ ಒಳಗಡೆ ಕೇಳ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಯಾವುದಾದ್ರೂ ಕೂಡ ಕೇಳ್ಬೋದು ನೀಟ್ ಒಳಗಡೆಗೆ. ಇಲ್ಲಿ ಒಂದು ಫ್ಲವರ್, ಇಫ್ ದ ಪ್ಲ್ಯಾಂಟ್ ಪ್ರೊಡ್ಯೂಸಸ್ ಎ ಸ್ಮಾಲರ್ ಫ್ಲವರ್ and to make it conspicuous to the visiting animal or the pollinating animal, okay, the following flowers can be clustered ಅಂತ ಕ್ವಶನ್ ಕೇಳ್ಬೋದು. ಓಕೆ, ನಂಬರ್ ಆಫ್ ಫ್ಲವರ್ಸು, ಮೋರ್ ಫ್ಲವರ್ಸು, ಲೆಸ್ ಫ್ಲವರ್ಸು, ಆಲ್ ದ ಫ್ಲವರ್ಸು ಅಂತ ಕೇಳಿದಾಗ ನಿಮ್ಮ ಆನ್ಸರು ನಂಬರ್ ಆಫ್ ಫ್ಲವರ್ಸ್ ಅಂತ ಇರಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಓಕೆ, ಈ ರೀತಿ ಪ್ರಶ್ನೆಗಳನ್ನು ನೀಟ್ ಎಕ್ಸಾಮಿನೇಷನಲ್ಲಿ ಕೂಡ ಫ್ರೇಮ್ ಮಾಡ್ಬೋದು. ಏನಾದರೂ ಕೂಡ ಕ್ವಶನ್ ಕೇಳ್ಬೋದು ಎಕ್ಸಾಮಿನೇಷನ್ ಒಳಗಡೆ, ನೀವು ನೆನ್ಪಿಟ್ಕೊಂಡಿರಬೇಕು. ಓಕೆ, ಆಮೇಲೆ ಇದ್ರ ಜೊತೆಯಲ್ಲಿ ಮತ್ತೆ ಇನ್ನೂ ಕೆಲವೊಂದು ಫ್ಲವರ್ಸ್ ಏನಾಗ್ತಾವೆ ಅಂತಂದರೆ, the flowers which are pollinated by flowers pollinated by flies and beetle, they produce foul odor. ಓಕೆ, ಒಂದು ಕೆಟ್ಟ ಸ್ಮೆಲ್ಲನ್ನು ಒಂದು ಪ್ರೊಡ್ಯೂಸ್ ಮಾಡ್ತವೆ ಅಲ್ಲಿ. ಓಕೆ, ಇದು ಒಂದು ಸ್ಪೆಷಲ್ ಫೀಚರ್. ಓಕೆ, ದಟ್ ವಿ ಕ್ಯಾನ್ ನೋಟಿಸ್ ಇನ್ ಸಮ್ ಆಫ್ ದಿ ಪ್ಲ್ಯಾಂಟ್ಸ್. ಕೆಲವೊಂದು ಪ್ಲ್ಯಾಂಟ್ಸ್ ಒಳಗಡೆಗೆ, ಯಾವ ಪ್ಲ್ಯಾಂಟ್ಸ್ ಒಳಗಡೆಗೆ ಈ ಒಂದು ಸ್ಮೆಲ್ ಬರ್ತದೆ, ರಾಟನ್ ಸ್ಮೆಲ್. ಪರ್ಟಿಕ್ಯುಲರ್ಲಿ ಇದು ಫೌಲ್ ಓಡರ್ ಅಂದರೆ ರಾಟನ್, ಕೊಳತಿರ್ತಕ್ಕಂಥ ಒಂದು ಸ್ಮೆಲ್ಲನ್ನು ಆ ಪ್ಲ್ಯಾಂಟ್ ಪ್ರೊಡ್ಯೂಸ್ ಮಾಡ್ತಾವೆ ಅಲ್ಲಿ. ಓಕೆ, ಆ ಪ್ಲ್ಯಾಂಟ್ ಆ ರೀತಿ ಒಂದು ಸ್ಮೆಲ್ಲನ್ನು ಪ್ರೊಡ್ಯೂಸ್ ಮಾಡಿದಾಗ, ಸೊ ಈ ಸ್ಮೆಲ್ಲಿಂದ ಏನಾಗುತ್ತೆ ಅಂದರೆ ದೀಸ್ ಫ್ಲೈಸ್ ಆ್ಯಂಡ್ ಬೀಟಲ್ಸ್ ಗೆಟ್ ಅಟ್ರಾಕ್ಟೆಡ್ ಆ್ಯಂಡ್ ದೇ ವಿಸಿಟ್ ದ ಫ್ಲವರ್ ಆ್ಯಂಡ್ ದ ಪ್ರೊಸೆಸ್ ಆಫ್ ಪಾಲಿನೇಷನ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತಂದರೆ, ಕೆಲವೊಬ್ಬರು ಮೈಂಡ್ ಒಳಗಡೆಗೆ ಬರ್ಬೋದು ಇಲ್ಲಿಗ. ಓಕೆ, ಈ ಪ್ಲ್ಯಾಂಟಲ್ಲಿ ಈ ಒಂದು ಕೆಟ್ಟ ಸ್ಮೆಲ್, ಸಾಮಾನ್ಯವಾಗಿ ಒಂದು ಫ್ಲವರ್ ಅಂದ ತಕ್ಷಣಕ್ಕೇ ಒಂದು ಸುಗಂಧ, ಒಂದು ಸೂಸ್ತಕ್ಕಂಥ ಒಂದು ಭಾಗಗಳವು. ಓಕೆ, ಒಳ್ಳೆಯ ಒಂದು ಸ್ಮೆಲ್ ಬರಬೇಕಾಗಿರ್ತಕ್ಕಂಥವು. ಆದರೆ ಕೆಲವೊಂದು ಫ್ಲವರ್ ಒಳಗಡೆಗೆ ಈ ಕೆಟ್ಟ ವಾಸನೆ ಯಾಕೆ ಬರ್ಬೋದು ಅಂತ ಕೇಳಿದರೆ ಇದಕ್ಕೆ ಒಂದು ಉತ್ತರ ಇದೆ. ಅಲ್ಲಿ ಏನಾಗುತ್ತಂತಂದರೆ, ಸೊ ದೀಸ್ ಎನಿಮಲ್ಸ್, ಪರ್ಟಿಕ್ಯುಲರ್ಲಿ ದಿಸ್ ಬೀಟಲ್ ಆ್ಯಂಡ್ ಫ್ಲೈಸ್, ಸೊ ದೇ ವಿಲ್ ದೇ ವಿಲ್ ಲೇ ದ ಎಗ್ಸ್ ಆ್ಯಂಡ್ ದೇ ವಿಲ್ ಕಲೆಕ್ಟ್ ದಟ್ rotten organic matter. Okay, they need that rotten organic matter for their eggs as well as for their larvae. Okay, for that purpose they visit the flower. Okay, ಆ ಒಂದು ತನ್ನ ಒಂದು ಲೈಫ್ ಸೈಕಲ್ ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೋಸ್ಕರ ಆ ಒಂದು ಪ್ಲಾಂಟ್ಸಿಗೆ ಏನು ಬೇಕಾಗಿರುತ್ತೆ, ಆ ಒಂದು ಇನ್ಸೆಕ್ಟಿಗೆ ಏನು ಬೇಕಾಗಿರುತ್ತೆ ಅಂತಂದರೆ, ಸೊ ದಟ್ ಆರ್ಗ್ಯಾನಿಕ್ ಮ್ಯಾಟರ್, ರಾಟನ್ ಆರ್ಗ್ಯಾನಿಕ್ ಮ್ಯಾಟರ್ ಬೇಕಾಗಿರ್ತದೆ. ಸೊ ದಟ್ ಇನ್ಸೆಕ್ಟ್ ಫೀಲ್ಸ್ ದಟ್ ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ಸಮ್ ಆರ್ಗ್ಯಾನಿಕ್ ಮ್ಯಾಟರ್, ಸೊ ದಟ್ insect can visit, that beetle and flies can visit and pollinate the flower. Okay, ಈ ರೀತಿ ಏನಪ್ಪ ಅಂತಂದರೆ, ಸೊ ದೀಸ್ ಆರ್ ಆಲ್ ವೇರಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ರಿಗಾರ್ಡಿಂಗ್ ದ ಪ್ಲಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ದಿ insects. Okay, so I hope you have all followed the concept which we discussed so far. ಆಮೇಲೆ ಇದ್ರ ಜೊತೆಯಲ್ಲಿ ಮತ್ತೊಂದು ಏನು ಹೇಳ್ಬೇಕಾಗಿದೆ ನಿಮಗಂತಂದರೆ, ಪ್ರತಿಯೊಂದಕ್ಕೂ ಕೂಡ ಏನಿರುತ್ತೆ ಅಂತಂದರೆ, ದೇರ್ ಈಸ್ ಎ ಪ್ರೆಸೆನ್ಸ್ ಆಫ್ ಎ ರಿವಾರ್ಡ್ಸ್. ಪ್ರತಿಯೊಂದಕ್ಕೂ ಒಂದು ರಿವಾರ್ಡ್ ಅಂತಕ್ಕಂಥದ್ದು ಇರ್ತದೆ ಅಲ್ಲಿಗ. ಈ ರೀತಿ ಇನ್ಸೆಕ್ಟ್ಸ್ ಒಂದು ಪ್ಲ್ಯಾಂಟನ್ನು, ಒಂದು ಫ್ಲವರ್ನ ಪಾಲಿನೇಷನ್ ಮಾಡಿದ ಮೇಲೆ, ಓಕೆ, ಇನ್ ಟರ್ನ್ ದ ಇನ್ಸೆಕ್ಟ್ ವಿಲ್ ಗೆಟ್ ಎ ಸಮ್ ರಿವಾರ್ಡ್. ವಾಟ್ ಆರ್ ದ ರಿವಾರ್ಡ್ಸ್ ವಿಚ್ ಆರ್ ಪ್ರೊವೈಡೆಡ್ ಬೈ ದ ಪ್ಲ್ಯಾಂಟ್ ಟು ದ ಇನ್ಸೆಕ್ಟ್? ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈಗ ಪ್ಲ್ಯಾಂಟ್ ಅಲ್ಲೇನಾಗುತ್ತೆ ಅಂತಂದರೆ, ಆ ಒಂದು ಇನ್ಸೆಕ್ಟ್ ಪಾಲಿನೇಷನ್ ಮಾಡಿದ ಮೇಲೆ, ಆ ಪ್ಲ್ಯಾಂಟ್ನಲ್ಲಿರ್ತಕ್ಕಂಥ ಫ್ಲವರ್ನ ಪಾಲಿನೇಷನ್ ಮಾಡಿದ ಮೇಲೆ, ಆ ಇನ್ಸೆಕ್ಟಿಗೆ ಪ್ಲ್ಯಾಂಟ್ ಮುಖಾಂತರ ಬರ್ತಕ್ಕಂಥ ರಿವಾರ್ಡ್ಸ್ ಏನೇನು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿಗ. ಓಕೆ, ಸೊ ನಾನು ಮತ್ತೆ ಅದನ್ನು ಸಪ್ರೇಟಾಗಿ ಹೇಳಿರ್ತೀನಿ ಈಗ. ಸೊ ಇದೆಲ್ಲ ಏನಪ್ಪ ಅಂತಂದರೆ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪ್ಲ್ಯಾಂಟ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆಯ್ತು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ನಿಮಗೆ, ಇನ್ಸೆಕ್ಟ್ಸ್ ವಿಲ್ ಗೆಟ್ ಸಮ್ ರಿವಾರ್ಡ್ಸ್ ಬೈ ದ ಪ್ಲ್ಯಾಂಟ್ಸ್. ಓಕೆ, so that now we have to understand what are the rewards which are provided by the plant to the insect. Okay, now let us see those.
Okay. Floral rewards. Floral rewards. Okay. ಇಲ್ಲಿ ಫ್ಲೋರಲ್ ಅಂದರೆ ಫ್ಲವರ್, ರಿವಾರ್ಡ್ಸ್, ಫ್ಲೋರಲ್ ರಿವಾರ್ಡ್ಸ್ ಟು ದ ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್, ಟು ದ ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್. ಫ್ಲೋರಲ್ ರಿವಾರ್ಡ್ಸ್ ಟು ದ ಪಾಲಿನೇಟಿಂಗ್ ಎನಿಮಲ್ ಏಜೆಂಟ್ಸ್. ಓಕೆ, ಈಗ ಒಂದು ಇನ್ಸೆಕ್ಟ್ ಆ ಫ್ಲವರ್ನಲ್ಲಿ ಇರ್ತಕ್ಕಂಥ ಮೇಲ್ ಮತ್ತು ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆಗಿರ್ಬೋದು ಅಥವಾ ಬೇರೆ ಫ್ಲವರ್ಲಿಂದ ಪೋಲಿನ್ ಗ್ರೇನ್ಸ್ನ ಕಲೆಕ್ಟ್ ಮಾಡ್ಕೊಂಡ್ಬಂದು ಪಾಲಿನೇಷನ್ ಪ್ರೋಸೆಸ್ನ ಮಾಡೋದ್ರಿಂದ ಇನ್ಸೆಕ್ಟಿಗೆ ಆ ಪ್ಲ್ಯಾಂಟ್ಲಿಂದ ಸಿಗ್ತಕ್ಕಂಥ ರಿವಾರ್ಡ್ಸ್ ಏನೇನು ಅದನ್ನು ನಾವಿಲ್ಲಿ ಫ್ಲೋರಲ್ ರಿವಾರ್ಡ್ಸ್ ಅಂತ ಕರಿತೀವಿ. ಫ್ಲೋರಲ್ ಅಂದರೆ ಫ್ಲವರ್ ಅಂತ ಅರ್ಥ. ಆ ಫ್ಲವರ್ನಿಂದ ಸಿಗ್ತಕ್ಕಂಥ ಬೆನಿಫಿಟ್ಸ್ ಏನೇನು, ಅದಕ್ಕೆ ಲಾಭ ಏನು. ಯಾವುದೇ ಒಂದು ಜೀವಿ ತನ್ನ ಅನುಕೂಲಕ್ಕೋಸ್ಕರನೇ ಅದು ಪ್ರಯತ್ನ ಮಾಡ್ತಿರ್ತದೆ ಹೊರತಾಗಿ ಇನ್ನೊಂದಕ್ಕೋಸ್ಕರ ಶ್ರಮಿಸೋದಿಲ್ಲ. ಅದಕ್ಕೂ ಒಂದು ಲಾಭ ಇರುತ್ತೆ, ಅದರಿಂದ ಕೂಡ ಒಂದು ಲಾಭ ಇದ್ದೇ ಇರ್ತದೆ. ಆ ರೀತಿ ಆಗ್ತಕ್ಕಂಥ ಇಲ್ಲಿ ರಿವಾರ್ಡ್ಸ್ ಏನೇನು, ಆ ಪ್ಲ್ಯಾಂಟ್ಲಿಂದ ಫ್ಲವರ್ಲಿಂದ ಬರ್ತಕ್ಕಂಥ ರಿವಾರ್ಡ್ಸ್ ಏನೇನು. ಸೊ ಐ ಕ್ಯಾನ್ ಲಿಸ್ಟ್ ಒನ್ ಬೈ ಒನ್. ನೌ ಲುಕ್ ಹಿಯರ್. ಫಸ್ಟ್ ಒನ್ ಈಸ್ ಕಾಲ್ಡ್ ಎಸ್ ಎ ನೆಕ್ಟರ್. ಓಕೆ, ದಿಸ್ ನೆಕ್ಟರ್ ಈಸ್ ಒನ್ ಆಫ್ ದಿ ಫ್ಲೋರಲ್ ರಿವಾರ್ಡ್. ಫ್ಲೋರಲ್ ರಿವಾರ್ಡ್. ಓಕೆ, ಈಗ ಗೊತ್ತಾಗಿದೆ ನಿಮ್ಗೆ. ಆ ಒಂದು ಇನ್ಸೆಕ್ಟ್ ಆ ಪ್ಲ್ಯಾಂಟ್ನ ಪಾಲಿನೇಟ್ ಮಾಡೋದ್ರಲ್ಲಿಂದ ಅದಕ್ಕೆ ಪ್ಲ್ಯಾಂಟಿಗೆ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ, ಇನ್ಸೆಕ್ಟ್ಗೆ ಆ ನೆಕ್ಟರ್ ಕೂಡ ಸಿಗುತ್ತೆ. ಸೊ ದೇರ್ ಫೋರ್ ನೆಕ್ಟರ್ ಈಸ್ ಒನ್ ಆಫ್ ದಿ ರಿವಾರ್ಡ್ ವಿಚ್ ಈಸ್ ಗಿವನ್ ಬೈ ದಿ ಪ್ಲ್ಯಾಂಟ್ ಆರ್ ಗಿವನ್ ಬೈ ದಿ ಫ್ಲವರ್. ಸೊ ಫಾರ್ ದಿಸ್ ಪರ್ಪಸ್ ದ ಇನ್ಸೆಕ್ಟ್ ಕ್ಯಾನ್ ವಿಸಿಟ್. ಓಕೆ, ಇನ್ಸೆಕ್ಟ್ ಆ ಫ್ಲವರ್ನ ವಿಸಿಟ್ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ಅದಕ್ಕೆ ಅದರಲ್ಲಿ ಈ ನೆಕ್ಟರ್ ಅಂತಕ್ಕಂಥದ್ದು ಸಿಗುತ್ತೆ. ಓಕೆ, ಸೊ ದಿಸ್ ನೆಕ್ಟರ್ ಕ್ಯಾನ್ ಬಿ ಯೂಸ್ಡ್ ಫಾರ್ it is used as its food. Okay, because it contains various types of nutrients. Okay, so this is one. And another one is they can collect even pollen grains also. Okay, pollen grains are also the floral rewards. Pollen grains ಕೂಡ ಇದು ಕೂಡ ಒಂದು ಫ್ಲೋರಲ್ ರಿವಾರ್ಡ್ಸ್. ಓಕೆ, ದೇ ಕಲೆಕ್ಟ್ pollen grains. For example, these honeybees, they can collect nectar as well as pollen grains and they deposit and by which they can prepare honey. Okay, so for the preparation of honey even pollen grains are also required. Okay, ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಸ್ಟಡಿ ಮಾಡಿದ್ರಿ. pollen grains they are rich with different types of nutrients, so that they can collect pollen grains also for the preparation of honey. Okay, so this is one. And another one is, next one is some flowers or flowers of some plants. Flowers of some plants are safe places for laying eggs. For laying eggs. ನೋಡಿ ಏನರ್ಥ ಆಯ್ತು ಇಲ್ಲಿಗ. ದೇರ್ ಆರ್ ಫ್ಲವರ್ಸ್ ವಿಚ್ ಆರ್ ಸೇಫ್ ಪ್ಲೇಸಸ್ ಫಾರ್ ಲೇಯಿಂಗ್ ಆಫ್ ಎಗ್ಸ್ ಆಫ್ ಸಮ್ ಆಫ್ ದ ಇನ್ಸೆಕ್ಟ್ಸ್. ಕೆಲವೊಂದು ಇನ್ಸೆಕ್ಟ್ಸ್ ಮೊಟ್ಟೆ ಹಾಕೋದಕ್ಕೋಸ್ಕರ ಈ ಫ್ಲವರ್ಸ್ ಏನಿದಾವಲ್ಲ, ದೇ ಆರ್ ದಿ ಸೇಫ್ ಪ್ಲೇಸಸ್. ಓಕೆ, ಸೊ ದೇರ್ ಫೋರ್ ದ ಇನ್ಸೆಕ್ಟ್ಸ್ ಕ್ಯಾನ್ ವಿಸಿಟ್ ದ ಫ್ಲವರ್. Okay, so that they can get a benefit. So these are all different rewards. We can say these are all rewards, or otherwise okay, these are the benefits which the insect can receive from the okay, plants while pollinating the flowers. Okay, ಆ ಪ್ಲ್ಯಾಂಟ್ನ ಫ್ಲವರ್ ಪಾಲಿನೇಟ್ ಮಾಡಬೇಕಾಗಿತ್ತಪ್ಪ ಅಂದರೆ ಈ ಇನ್ಸೆಕ್ಟಿಗೆ ಕೂಡ ಸಿಗಬೇಕಾಗಿರ್ತಕ್ಕಂಥ ಬೆನಿಫಿಟ್ಸ್ ಇಷ್ಟು. ಓಕೆ, ಸೊ ಇಷ್ಟು ಬೆನಿಫಿಟ್ಸಿಗೋಸ್ಕರ ಆ ಇನ್ಸೆಕ್ಟ್ ಏನು ಮಾಡ್ತಾ ಇಲ್ಲಿ ಪಾಲಿನೇಟ್ ಮಾಡ್ತಾ ಇರ್ತದೆ ಅಂತ ಅರ್ಥ ಅಲ್ಲಿ. ಈಗ ಈ ಬೆನಿಫಿಟ್ಸ್ ಇರೋದ್ರಿಂದನೇ ಆ ಇನ್ಸೆಕ್ಟ್ ಹೋಗ್ಬಿಟ್ಟು ಆ ಫ್ಲವರ್ನ ವಿಸಿಟ್ ಮಾಡುತ್ತೆ. ಆದರೆ ಆ ವಿಸಿಟ್ ಮಾಡಬೇಕಾಗಿತ್ತಪ್ಪ ಅಂದರೆ ಪಾಲಿನೇಟ್ ಮಾಡಬೇಕು ಅಂತಕ್ಕಂಥ ವಿಸಿಟ್ ಇರೋದಿಲ್ಲ ಅಲ್ಲಿಗ. ಓಕೆ, ಇಟ್ ವಿಲ್ ವಿಸಿಟ್, ದ ಇನ್ಸೆಕ್ಟ್ ವಿಲ್ ವಿಸಿಟ್ ದ ಫ್ಲವರ್ ಓನ್ಲಿ ಟು ಗೆಟ್ ದೀಸ್ ಬೆನಿಫಿಟ್ಸ್. ಬೈ ದ ಟೈಮ್ ವಾಟ್ ಹ್ಯಾಪನ್ಸ್, ದ ಫ್ಲವರ್ ಆಲ್ಸೋ ಗೆಟ್ಸ್ ಪಾಲಿನೇಟೆಡ್. ಓಕೆ, ಸೊ ಇಷ್ಟ ಆಯಿತು. ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತಂದರೆ, ಕೆಲವರು ಕ್ವಶನ್ ಕೇಳ್ಬೋದು, ದೇರ್ ಆರ್ ಸಮ್ ಫ್ಲವರ್ಸ್ ವಿಚ್ ಆರ್ ಸೇಫ್ ಪ್ಲೇಸಸ್ ಫಾರ್ ಲೇಯಿಂಗ್ ಎಗ್ಸ್ ಆಫ್ ದಿ ಇನ್ಸೆಕ್ಟ್ಸ್ ಅಂತ ಹೇಳಿದೆ ನಾನೀಗ. ಅವಾಗೇನು ಕ್ವಶನ್ ಬರ್ತಂದರೆ, ಕ್ಯಾನ್ ಯು ನೇಮ್ ದ ಪ್ಲ್ಯಾಂಟ್ಸ್ ಇನ್ ವಿಚ್ ದ ಫ್ಲವರ್ ಕ್ಯಾನ್ ದ ಇನ್ಸೆಕ್ಟ್ ಕ್ಯಾನ್ ಲೇ ದ ಎಗ್ಸ್ ಅಂತ ಕ್ವಶನ್ ಬರುತ್ತೆ ಇಲ್ಲಿಗೆ. ಕ್ಯಾನ್ ಯು ಗಿವ್ ಎನ್ ಎಕ್ಸಾಂಪಲ್ ಅಂತ ಬರ್ತದೆ ಇಲ್ಲಿಗೆ. ಇಲ್ಲಿ ಯಾವ್ಯಾವ ಎಕ್ಸಾಂಪಲ್ಸ್ ಅಂತಂದರೆ, ಸೊ ಒನ್ ಈಸ್ ಕಾಲ್ಡ್ ಎಸ್ ದ ಟಾಲೆಸ್ಟ್ ಫ್ಲವರ್. ದೇರ್ ಈಸ್ ಎ ಫ್ಲವರ್, ಟಾಲೆಸ್ಟ್ ಫ್ಲವರ್ ಇದು.
tallest flower, okay, so of tallest flower of Amorphophallus, tallest flower of Amorphophallus. So this is the flower of a plant. Okay, name of the plant Amorphophallus ಅಂತಕ್ಕಂಥದ್ದು ಒಂದು ಪ್ಲಾಂಟ್. ಇದ್ರದ್ದು ಫ್ಲವರ್ ಏನಿದೆಯಲ್ಲ ಟಾಲೆಸ್ಟ್ ಫ್ಲವರ್. ಓಕೆ, ಈ ಒಂದು ಪ್ಲಾಂಟ್ ನಾನು ಇಲ್ಲಿ ಬೋರ್ಡ್ ಮೇಲೆ ಬರೆದಿರ್ತಕ್ಕಂಥ ಒಂದು ಹೆಸರೇನೆಂದರೆ ಒಂದು ಸಸ್ಯದ ಹೆಸರಿದು. ಓಕೆ, ಇದು ಅಮಾರ್ಫೋಫ್ಯಾಲಸ್ ಅಂತಕ್ಕಂಥ ಒಂದು ಸಸ್ಯ ಇದು. ಇದ್ರದ್ದು ಒಂದು ಫ್ಲವರ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಫ್ಲವರ್ ಯಾವ ರೀತಿ ಇದೆಯಪ್ಪ ಅಂದರೆ ವಿಚ್ ಇಸ್ ದ ಟಾಲೆಸ್ಟ್ ಫ್ಲವರ್ ಸೋ ಫಾರ್ ವಿಚ್ ಈಸ್ ಐಡೆಂಟಿಫೈಡ್. ಓಕೆ, ಇಲ್ಲಿವರೆಗೆ ಗುರುತಿಸ್ತಕ್ಕಂಥ ಎಲ್ಲ ಫ್ಲವರ್ಸ್ ಒಳಗಡೆಗೆ ಅದು ಒಂದು ಟಾಲೆಸ್ಟ್ ಫ್ಲವರ್. ಎಷ್ಟು ಇರ್ಬೋದು ಅದರ ಸೈಜ್ ಅಂತ ಕೇಳಿದ್ರೆ ಫ್ಲವರ್ ಇಟ್ ಸೆಲ್ಫ್ ಈಸ್ 6 feet. ಫ್ಲವರ್ ಇಟ್ ಸೆಲ್ಫ್ ಈಸ್ 6 feet ಇನ್ ಹೈಟ್. 6 feet ಇನ್ ಹೈಟ್. ಓಕೆ, ನಿಮಗೆಲ್ಲ ಇದು ಕೇಳಿದ ತಕ್ಷಣಕ್ಕೆ ನೀವು ಒಂದು ಊಹೆ ಮಾಡ್ಕೊಳ್ಬೋದು, ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಇಲ್ಲಿಗ ಆ ಫ್ಲವರ್ನೇ ಒಂದು ಫ್ಲವರ್ ಮಾತ್ರ ಅದರದ್ದು ಹೈಟ್ ಎಷ್ಟಿದೆ ಅಂದರೆ 6 feet ಹೈಟ್ ಇದೆ. ಆ 6 feet ಹೈಟ್ ಇರತಕ್ಕಂಥ ಒಂದು ಫ್ಲವರ್ ಅದನ್ನು. ಬಟ್ ಅದನ್ನು ನಾವು ಒಂದು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ದಟ್ ಈಸ್ ನಾಟ್ ಎ ಸಿಂಗಲ್ ಫ್ಲವರ್, ಇಟ್ ಈಸ್ ದ ಕಂಪ್ಲೀಟ್ ಇನ್ಫ್ಲೋರಸೆನ್ಸ್. ಅದು ಆ್ಯಕ್ಚುಲಿ ಕಂಪ್ಲೀಟ್ ಇನ್ಫ್ಲೋರಸೆನ್ಸ್ ಅದು. ಆದರೂ ಕೂಡ ಅದನ್ನು ಫ್ಲವರ್ ಅಂತ ಕರಿತೀವಿ. ಅಲ್ಲಿಗ ಆ ಫ್ಲವರ್ ಏನಾಗಿದೆಪ್ಪ ಅಂದರೆ ಆ ಒಂದು ಸಿಂಗಲ್ ಫ್ಲವರ್ ಮಾತ್ರ, ಆ ಸಿಂಗಲ್ ಫ್ಲವರ್ ಅಂತ ಏನ್ಬಾರ್ದು, ಅದು ಫ್ಲವರ್ 6 feet ಹೈಟ್ ಇದೆ. ಓಕೆ, ಗೊತ್ತಿರಬೇಕಿದ್ರೆ ಇಲ್ಲಿ ನಾನು 2 ವಿಚಾರಗಳು ಹೇಳಿದ್ದೀನಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯು ಮಸ್ಟ್ ರಿಮೆಂಬರ್ ರಿಗಾರ್ಡಿಂಗ್ ಯುವರ್ ನೀಟ್ ಎಕ್ಸಾಮಿನೇಷನ್. ಸೊ ದ ಕ್ವಶನ್ ಮೇ ಆಸ್ಕ್ ಹಿಯರ್. ಓಕೆ, ಇಲ್ಲಿ ಏನು ಕೇಳ್ಬೋದು ಅಂತಂದರೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಟಾಲೆಸ್ಟ್ ಫ್ಲವರ್ ಅಂತ ಕೇಳ್ಬೋದು. ಓಕೆ, ಅಮಾರ್ಫೋಫ್ಯಾಲಸ್ ಅಂತ ಗೊತ್ತು, ದ ಫ್ಲವರ್ ಆಫ್ ಎ ಅಮಾರ್ಫೋಫ್ಯಾಲಸ್ ಪ್ಲಾಂಟ್. ಓಕೆ, ಸೊ ದಟ್ ಈಸ್ ಒನ್. ನೆಕ್ಸ್ಟ್ ಇನ್ನೊಂದೇನಂತಂದರೆ ದ ಹೈಟ್ ಆಫ್ ದಿ ಫ್ಲವರ್ ಈಸ್ 6 feet. ಅದು ಗೊತ್ತಿರಬೇಕು. ಆ ರೀತಿ ಕ್ವಶನ್ ಕೇಳೋದ್ರ ಬದಲಾಗಿ ಈಸ್ ಇಟ್ ಎ ಸಿಂಗಲ್ ಫ್ಲವರ್ ಆರ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಫ್ಲವರ್ಸ್ ಅಂತ ಕೇಳ್ಬೋದು. ಆ ಕಾಂಬಿನೇಷನ್ ಆಫ್ ಫ್ಲವರ್ಸ್ ಅನ್ನೋದನ್ನು ನಾವು ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ. ಇಟ್ಸ್ ಓಕೆ, ದಟ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ memory. So the tallest flower of Amorphophallus plant which is of 6 feet height is not a single flower, it is the inflorescence. ಇನ್ಫ್ಲೋರಸೆನ್ಸ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ PUC ಒಳಗಡೆ ಈಗಾಗಲೇ ಸ್ಟಡಿ ಮಾಡಿದ್ರೆ ಇನ್ಫ್ಲೋರಸೆನ್ಸ್ ಅಂತಕ್ಕಂಥದ್ದನ್ನು. ಇದು ಇನ್ಫ್ಲೋರಸೆನ್ಸ್ ಈಸ್ ನಥಿಂಗ್ ಬಟ್ ದ ಫ್ಲವರ್ಸ್ ವಿಚ್ ಆರ್ ಬಾರ್ನ್ ಆನ್ ದ ಮೇನ್ ಆಕ್ಸಿಸ್, ಆಲ್ ದ ಫ್ಲವರ್ಸ್ ಕ್ಲಸ್ಟರ್ ಟುಗೆದರ್ ಟು ಫಾರ್ಮ್ ಎ ಒನ್ ಕಾಂಪ್ಯಾಕ್ಟ್ ಸ್ಟ್ರಕ್ಚರ್. ಅದನ್ನು ನಾವು ಇನ್ಫ್ಲೋರಸೆನ್ಸ್ ಅಂತ ಕರಿತೀವಿ ಅದಕ್ಕೆ. ಸೊ ದ ಹೋಲ್ ಇನ್ಫ್ಲೋರಸೆನ್ಸ್ ಟುಗೆದರ್ ಫಾರ್ಮ್ಸ್ ಟಾಲೆಸ್ಟ್ ಫ್ಲವರ್. So this is the safe place for laying eggs of some of the animals or some of the insects. So this is one of the example. Okay, ಈ ಫ್ಲವರ್ ಟಾಲೆಸ್ಟ್ ಫ್ಲವರ್ ಇರೋದ್ರಿಂದ ಇದರೊಳಗಡೆಗೆ ಕೆಲವೊಂದು ಇನ್ಸೆಕ್ಟ್ಸ್ ಎಗ್ ಆಗ್ತಾವಲ್ಲ ಈಗ. ಸೊ ದಿಸ್ ಇಸ್ ಒನ್. ಆ್ಯಂಡ್ ನೆಕ್ಸ್ಟ್ ಫ್ಲವರ್ ಈಸ್ ಕಾಲ್ಡ್ ಆಸ್, ಓಕೆ, ಐ ಥಿಂಕ್ ಯು ಕ್ಯಾನ್ ರೀಡ್ ದಿಸ್, ಎಕ್ಕಾ ಪ್ಲ್ಯಾಂಟ್. ಫ್ಲವರ್ ಆಫ್ ಎಕ್ಕಾ ಪ್ಲ್ಯಾಂಟ್ ನೋಡ್ಕೊಂಡಿರ್ಬೇಕು ಸರಿಯಾಗಿ. ಇದನ್ನು YUCCA ಎಕ್ಕಾ ಪ್ಲ್ಯಾಂಟ್ ಅಂತ ಕರೀತಾರೆ ಇದಕ್ಕೆ. ಸೊ ದಿಸ್ ಪ್ಲ್ಯಾಂಟ್ which is a safe place for laying eggs of an insect known as eka insect. ಆ ಇನ್ಸೆಕ್ಟ್ನ ಎಕ್ಕಾ ಇನ್ಸೆಕ್ಟ್ ಅಂತ ಕೂಡ ಕರೀತಾರೆ ಅದಕ್ಕೆ. ಓಕೆ, ದೇರ್ ಈಸ್ ಎ ಇನ್ಸೆಕ್ಟ್ ವಿಚ್ ಕ್ಯಾನ್ ಲೇ ದ ಎಗ್ಸ್ in the ovary as well as in the at the base of the this flower. ಈ ಫ್ಲವರ್ನ ಬೇಸ್ ಒಳಗಡೆಗೆ, ಈ ಫ್ಲವರ್ದ ಓವರಿ ಒಳಗಡೆಗೆ ಎಗ್ ಆಗ್ತದಲ್ಲಿ ಈಗ. ಓಕೆ, ಸೊ ದಟ್ ಇನ್ಸೆಕ್ಟ್ ಈಸ್ ಕಾಲ್ಡ್, ದಟ್ ಈಸ್ ನಥಿಂಗ್ ಬಟ್ ಎ ಮಾತ್ ಆರ್ ದಟ್ ಇನ್ಸೆಕ್ಟ್ ವಿಚ್ ಕ್ಯಾನ್ ಲೇ ದ ಎಗ್ಸ್. ಓಕೆ, ಇದ್ರದ್ದು ಇಲ್ಲಿ ಎಗ್ ಆಗ್ತಕ್ಕಂಥದ್ರದ್ದು ಉದ್ದೇಶ ಏನಂತಂದರೆ, ಆ್ಯಸ್ ಸೂನ್ ಆ್ಯಸ್ ದಟ್ ಎಗ್ಸ್ ಆರ್ ಆ್ಯಚ್ಡ್ ಔಟ್, ಓಕೆ, ದಟ್ ಲಾರ್ವೆ ವಿಚ್ ಕಮ್ಸ್ ಔಟ್ ಸೈಡ್, ಓಕೆ, ದಟ್ ಲಾರ್ವೆ ಕ್ಯಾನ್ ಗೆಟ್ that seeds, some of the developing seeds as a food. Okay, for that purpose that insect can lay eggs in the locules of this flower. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗ. ಈ ಎಕ್ಕ ಪ್ಲ್ಯಾಂಟ್ ಒಳಗಡೆಗೆ ಅದರ ಲಾಕ್ಯೂಲ್ಸ್ ಒಳಗಡೆಗೆ ಮತ್ತು ಓವರಿ ಒಳಗಡೆಗೆ ಏನು ಮಾಡುತ್ತೆ ಅಂದರೆ ಆ ಎಕ್ಕ ಇನ್ಸೆಕ್ಟ್ ಅಲ್ಲಿ ಮೊಟ್ಟೆಗಳನ್ನು ಹಾಕಿರ್ತದೆ. ಓಕೆ, ಅದರ ಉದ್ದೇಶ ಏನಂತಂದರೆ, ಸೊ ದಟ್ larvae of that insect when they come outside and they can feed on the developing seeds of that plant, so that the developing seeds of that plant can become food for that larva. So therefore that insect will lay eggs in the locules of the ovary of eka plant. Okay, so therefore these are the two examples for laying eggs
by some of the insects, so that these flowers are safe places for laying eggs of the some of the insects. So that these are all different rewards, okay, or different benefits for pollinating animal to pollinate the flowers. Okay, so ಇದ್ರ ಮುಖಾಂತರ ನಮಗೆ ಏನಾಗಿದೆ ಅಂತಂದರೆ, ಸೊ ಯಾವ ಕಂಪ್ಲೀಟೆಡ್ so this pollination by different agents. One is pollination by water is over, pollination by wind is over, and pollination by animals is also completed. ಓಕೆ, ಇದ್ರ ಜೊತೆಯಲ್ಲಿ ಮತ್ತು ನೀವೇನು ತಿಳ್ಕೊಂಡಿರ್ಬೇಕಂತಂದರೆ, ಕೆಲವೊಂದು ಟೆಕ್ಸ್ಟ್ ಬುಕ್ ಬಿಟ್ಟಿರ್ತಕ್ಕಂಥ ಕೆಲವೊಂದು ಶಬ್ದಗಳನ್ನು ಕೂಡ ನಾನು ಹೇಳಿದೆ ನಿಮಗೆ. ಓಕೆ, ಪಾಲಿನೇಷನ್ ಬೈ ಟೆಕ್ಸ್ಟ್ ಬುಕ್ ಒಳಗಡೆ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಪಾಲಿನೇಷನ್ ಬೈ ವಿಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪಾಲಿನೇಷನ್ ಬೈ ವಿಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ ಒಳಗಡೆಗೆ. ನೋಡಿ, ಈಗ ನಾವೇನಪ್ಪ ಅಂದರೆ ಇದನ್ನೆಲ್ಲ ಡಿಫ್ರೆಂಟ್ ಪಾಲಿನೇಟಿಂಗ್ ಏಜೆಂಟ್ಸ್ ವಿ ಹ್ಯಾವ್ ಕಂಪ್ಲೀಟೆಡ್. ಓಕೆ, ಈಗಾಗಲೇ ನಿಮ್ಗೆ ಹೇಳ್ತಿದ್ದೆ, ಐ ಹ್ಯಾವ್ ಯೂಸ್ಡ್ ಎ ಡಿಫ್ರೆಂಟ್ ವರ್ಡ್ for some specific type of a pollination, okay, which is not there in the textbook. Okay, for example, pollination by wind ಅನ್ನೋದಕ್ಕೆ ನಾನು ಏನಂತ ಯೂಸ್ ಮಾಡಿದ್ದೀನಿ, ಎನಮಾಫಿಲಿ. ಇದು ಟೆಕ್ಸ್ಟ್ ಬುಕ್ನಾಗ ಎನಮಾಫಿಲಿ ಅಂತ ಕೊಟ್ಟಿಲ್ಲ, ಆದರೂ ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಪಾಲಿನೇಷನ್ ಬೈ ವಾಟರ್, ದಟ್ ಈಸ್ ಕಾಲ್ಡ್ ಹೈಡ್ರೋಫಿಲಿ. ನೆಕ್ಸ್ಟ್ ಪಾಲಿನೇಷನ್ ಬೈ ಎನಿಮಲ್ಸ್ ಈಸ್ ಕಾಲ್ಡ್ ಎಸ್ ಝೂಫಿಲಿ. ಓಕೆ, ಈ ರೀತಿ ನಾನು ಒಂದು ಓಕೆ ಸ್ಪೆಸಿಫಿಕ್ ಟರ್ಮಿನಾಲಜಿನ ಬಳಸ್ತಾ ಬಂದೆ ಈಗಾಗಲೇ. ಓಕೆ, ಅದರಲ್ಲಿ ನಿಮಗೊಂದು ಇನ್ನೊಂದು ಸ್ವಲ್ಪ ಅಡಿಷ್ನಲ್ ಹೇಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ, ಈಗ ಝೂಫಿಲಿ ಅಥವಾ ಪಾಲಿನೇಷನ್ ಬೈ ಎನಿಮಲ್ಸ್ ಅಂತಂದಾಗ ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಎನಿಮಲ್ ಇಲ್ಲ, ಪಾಲಿನೇಟ್ ಮಾಡ್ತಕ್ಕಂಥ ಒಂದೇ ಎನಿಮಲ್ ಇಲ್ಲ. ಈಗ ಪಾಲಿನೇಷನ್ ಬೈ ವಾಟರ್ ಅಂದಾಗ, ಸೊ ಯಾವ ವಾಟರ್ ಸರ್ ಅಂತ ಕೇಳೋಂಗಿಲ್ಲ, ವಾಟರ್ ಅಂದರೆ ವಾಟರ್ ಅಷ್ಟೇ. ವಾಟರ್ ಫ್ಲೋ ಆಗೋದ್ರಿಂದ, ಆ ಒಂದು ವಾಟರ್ ಮೂಮೆಂಟ್ಲಿಂದ, ವಾಟರ್ ಕರೆಂಟ್ಲಿಂದ, ಓಕೆ, ಪ್ಯಾಸಿವ್ಲಿ ದಟ್ ಪೋಲನ್ ಗ್ರೇನ್ಸ್ ವಿಲ್ ಬಿ ಕ್ಯಾರಿಡ್ ಆ್ಯಂಡ್ ಇಟ್ ಮೇಕ್ಸ್ ಟು ರೀಚ್ ದ ಫೀಮೇಲ್ ಫ್ಲವರ್ಸ್ ಆ್ಯಂಡ್ ಫರ್ಟಿಲೈಸೇಷನ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟೆಡ್. ಬಟ್ ಇಲ್ಲಿ ಎನಿಮಲ್ಸ್ ಅಂತ ತೊಗೊಂಡಾಗ ಒಂದು ಎನಿಮಲ್ ಇಲ್ಲ, ಸ್ವಲ್ಪ ಸಬ್ಜೆಕ್ಟ್ನು ಒಂದು ಹೆಜ್ಜೆ ಮುಂದೆ ಹೋಗಿ ವಿಚಾರ ಮಾಡಬೇಕಾಗುತ್ತೆ. ಓಕೆ, ದೇರ್ ಈಸ್ ನೋ ಸಿಂಗಲ್ ಎನಿಮಲ್ ಫಾರ್ ದ ಪ್ರೊಸೆಸ್ ಆಫ್ ಎ ಪಾಲಿನೇಷನ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎನಿಮಲ್ಸ್ which can pollinate plants. ಸೊ ಅದರ ಆಧಾರದ ಮೇಲೆ ಓಕೆ, ಇಲ್ಲಿ ನಾವೇನಪ್ಪ ಅಂದರೆ ದಟ್ ಝೂಫಿಲಿ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಡಿಫ್ರೆಂಟ್ ಟೈಪ್ಸ್. ಆ ಝೂಫಿಲಿನ ಬೇರೆ ಬೇರೆ ರೀತಿಯಾಗಿ ಕ್ಲಾಸಿಫಿಕೇಷನ್ ಮಾಡ್ತೀವಿ ನಾವಿಲ್ಲಿ. ಓಕೆ, ಇಲ್ಲಿ ಯಾವ ಎನಿಮಲ್ಸ್ ಮುಖಾಂತರ ಪಾಲಿನೇಷನ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ, ಈಗ ಸಪೋಸ್ ಇಫ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬೈ ಇನ್ಸೆಕ್ಟ್ಸ್, ಅದಕ್ಕೊಂದು ಈ ಪಾಲಿನೇಷನ್ ಬೈ ಎನಿಮಲ್ಸ್ ಅನ್ನೋದನ್ನು ಪಾಲಿನೇಷನ್ ಬೈ ಇನ್ಸೆಕ್ಟ್ ಅಂತ ನಾನು ಹೇಳಿದ್ದೆ ಅಂತಂದರೆ, ಅದನ್ನು ಎಂಟಮಾಫಿಲಿ ಅಂತ ಕರಿಬೇಕು. ಅದಕ್ಕೆ ಎಂಟಮಾಫಿಲಿ. ಯಾಕೆ ಅದಕ್ಕೆ ಎಂಟಮಾಫಿಲಿ ಅಂತ ಕರಿಬೇಕಂತಂದರೆ, ಓಕೆ, ಸೊ ಎಂಟಮಾಲಜಿ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಆರ್ ಝುವಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಸೊ ದೇರ್ ಫೋರ್ ದ ಪಾಲಿನೇಷನ್ ವಿಚ್ ಈಸ್ ಟೇಕಿಂಗ್ ಪ್ಲೇಸ್ ಬೈ ಇನ್ಸೆಕ್ಟ್ ಈಸ್ ಕಾಲ್ಡ್ ಎಸ್ ಎ ಎಂಟಮಾಫಿಲಿ. ಆ್ಯಂಡ್ ದ ಫ್ಲವರ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಓನ್ಲಿ ಇನ್ಸೆಕ್ಟ್ಸ್ ಆರ್ ಕಾಲ್ಡ್ ಆಸ್ ಎಂಟಮಾಫಿಲಸ್ ಫ್ಲವರ್ಸ್. ಓಕೆ, ನಿಮಗಿದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೆ ನಾನೀಗ. ಯಾವ ಒಂದು ಫ್ಲವರ್ ಇನ್ಸೆಕ್ಟ್ ಮುಖಾಂತರ ಪಾಲಿನೇಷನ್ ಆಗುತ್ತೆ, ಆ ಫ್ಲವರ್ನ ಎಂಟಮಾಫಿಲಸ್ ಫ್ಲವರ್ ಅಂತ ಕರೀತಾರೆ. ಟೆಕ್ಸ್ಟ್ ಬುಕ್ನಾಗೆಲ್ಲ ಇವು. ಓಕೆ, ಯಾವುದೋ ಒಂದು ಸ್ಟೇಟ್ ಟೆಕ್ಸ್ಟ್ ಬುಕ್ ಒಳಗಡೆಗಿಂತ ಒಂದು ಟರ್ಮ್ಸ್ ಇದ್ದವು ಅಂತಂದಾಗ ನೀಟ್ ಒಳಗಡೆ ಕಲೆಕ್ಟ್ ಮಾಡ್ಕೋಬೋದು ಈ ಟರ್ಮ್ಸ್ನ. ಆ ಕಾರಣಕ್ಕೋಸ್ಕರ ನಾನು ಇವನ್ನ ಬಳಸ್ತಾ ಇದ್ದೀನಿ ಇಲ್ಲಿಗ. ಓಕೆ, ಎಂಟಮಾಫಿಲಿ ಈಸ್ ಎ ಪಾಲಿನೇಷನ್ ಬೈ ಇನ್ಸೆಕ್ಟ್ ಆ್ಯಂಡ್ ದ ಫ್ಲವರ್ಸ್ ವಿಚ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆರ್ ಕಾಲ್ಡ್ ಎಸ್ ಎ ಎಂಟಮಾಫಿಲಸ್ ಫ್ಲವರ್ಸ್. ಓಕೆ, ಆ್ಯಂಡ್ ಅನದರ್ ಒನ್ ಈಸ್ ದೇರ್ ಆರ್ ಫ್ಲವರ್ಸ್ ವಿಚ್ ಕ್ಯಾನ್ ಬಿ ಪಾಲಿನೇಟೆಡ್ ಬೈ ಬರ್ಡ್ಸ್. ಓಕೆ, ಈ ಬರ್ಡ್ಸ್ ಮುಖಾಂತರ ಕೂಡ ಪಾಲಿನೇಟ್ ಆಗ್ತಕ್ಕಂಥ ಒಂದು ಫ್ಲವರ್ಸ್ ಇದ್ದಾವೆ. ಆ ಬರ್ಡ್ಸ್ ಮುಖಾಂತರ ಪಾಲಿನೇಷನ್ ಆಯ್ತು ಅಂತಂದರೆ ಆ ಒಂದು ಪ್ರೋಸೆಸ್ನ, ಆ ಒಂದು ಪಾಲಿನೇಟಿಂಗ್ ಪ್ರೋಸೆಸ್ನ ಆರ್ನಿಥೋಫಿಲಿ ಅಂತ ಕರೀತಾರೆ. ಅದಕ್ಕೆ ಆರ್ನಿಥೋಫಿಲಿ. ಆರ್ನಿಥೋಫಿಲಿ ಈಸ್ ಪಾಲಿನೇಷನ್ ಬೈ ಬರ್ಡ್ಸ್. ಓಕೆ, ಯಾಕಂದರೆ ಆರ್ನಿಥಾಲಜಿ ಈಸ್ ಎ ಬ್ರಾಂಚ್ ಆಫ್ ಝುವಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎ ಬರ್ಡ್ಸ್. ಸೊ ದೇರ್ ಫೋರ್ ಪಾಲಿನೇಷನ್ ಬೈ ಬರ್ಡ್ಸ್ ಇಸ್ ಕಾಲ್ಡ್ ಎಸ್ ಎ ಆರ್ನಿಥೋಫಿಲಿ. ಓಕೆ, ಕೇಳ್ತಾ ಇದೆ, ತಿಳ್ಕೊತಿದ್ರೆ ಅಂತ ಅಂದ್ಕೊಂಡಿದ್ದೆ ನಾನೀಗ. ಅದರ ಜೊತೆಯಲ್ಲಿ ಮತ್ತು ಇನ್ನೂ ಕೆಲವೊಂದು ಎನಿಮಲ್ಸ್ ಇದ್ದಾವೆ, ಅವು ಕೂಡ ಪಾಲಿನೇಷನ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ಸ್. ಓಕೆ, ನಿಮಗೆಲ್ಲ ಗೊತ್ತಿದೆ ಬ್ಯಾಟ್ಸ್ ಮುಖಾಂತರ ಕೂಡ ಪಾಲಿನೇಷನ್ ಆಗ್ತದೆ ಅಂತ ಹೇಳಿದ್ದೀನಿ ನಾನು ನಿಮಗೆ. ಓಕೆ, ಈ ಬ್ಯಾಟ್ಸ್ ಮುಖಾಂತರ ಪಾಲಿನೇಷನ್ ಆಗಿತ್ತಂದರೆ ಆ ಒಂದು ಪಾಲಿನೇಷನ್ ಪ್ರೋಸೆಸ್ನ ಕೈರೆಪ್ಟರೋಫಿಲಿ ಅಂತ ಕರೀತಾರೆ. ಅದಕ್ಕೆ ಕೈರೆಪ್ಟರೋಫಿಲಿ. ಆ್ಯಂಡ್ ಫ್ಲವರ್ಸ್ ಆರ್ ಕಾಲ್ಡ್ ಎಸ್ ಕೈರೆಪ್ಟರೋಫಿಲಸ್ ಫ್ಲವರ್ಸ್. ಓಕೆ, ಈ ರೀತಿ.
ಓಕೆ, ನೆಕ್ಸ್ಟ್ ಏನಂದರೆ ದೇರ್ ಆರ್ ಸಮ್ ಮೊಲಿಸ್ಕ್ಸ್ ಓಕೆ ವಿಚ್ ಕ್ಯಾನ್ ಪಾಲಿನೇಟ್ ದ ಫ್ಲವರ್ಸ್. ಓಕೆ, ಆ ಮೊಲಿಸ್ಕ ಮುಖಾಂತರ ಅಥವಾ ಸ್ನೇಲ್ಸ್, ಫಾರ್ ಎಕ್ಸಾಂಪಲ್ ಮೊಲಿಸ್ಕದೊಳಗಡೆ ಒಂದು ಟೈಪ್ ಎನಿಮಲ್ ಸ್ನೇಲ್ಸ್, ಆ ಸ್ನೇಲ್ಸ್ ಮುಖಾಂತರ ಪಾಲಿನೇಷನ್ ಆಗ್ತಿತ್ತು ಅಥವಾ ಮೊಲಿಸ್ಕ ಮುಖಾಂತರ ಪಾಲಿನೇಷನ್ ಆಗ್ತಿತ್ತಪ್ಪ ಅಂತಂದರೆ ಆ ಒಂದು ಪಾಲಿನೇಷನ್ ಪ್ರೋಸೆಸ್ನ ಮಲ್ಕಾಲಜಿ ಆ್ಯಂಡ್ ಮಲ್ಕಾಲಜಸ್ ಫ್ಲವರ್ಸ್ ಅಂತ ಕರೀತಾರೆ. ಓಕೆ, ಈ ರೀತಿ ಬೇರೆ ಬೇರೆ ಎನಿಮಲ್ಸ್ ಮುಖಾಂತರ ಪಾಲಿನೇಷನ್ ಆಗ್ತಕ್ಕಂಥದ್ದಕ್ಕೆ ಅದರ ಆಧಾರದ ಮೇಲೆ, ಆ ಎನಿಮಲ್ಸ್ ಆಧಾರದ ಮೇಲೆ, so we can name the type of pollination. So these are all some additional information which I have given to you, and you should remember regarding your ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸ್ವಲ್ಪ ಅಲ್ಲೆಲ್ಲಿ ಬಂದಿರತಕ್ಕಂಥದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಿರ್ತೀನಿ ನಿಮಗೆ. ಓಕೆ, ಸೊ ಈಗ ನಾನು ನಿಮಗೆ ಪಾಲಿನೇಷನ್ ಪ್ರೋಸೆಸ್ ಏನಿದೆಯಲ್ಲ ಅದನ್ನೆಲ್ಲ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಇರಬೇಕೀಗ, ಈ ಪಾಲಿನೇಷನ್ ಆಗಬೇಕಾಗಿತ್ತಪ್ಪ ಅಂದರೆ ಎರಡು ರೀತಿ ಪಾಲಿನೇಷನ್ ನಡೀತಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಒಂದು ಸೆಲ್ಫ್ ಪಾಲಿನೇಷನ್ ಆ್ಯಂಡ್ ಅನದರ್ ಒನ್ ಇಸ್ ಕಾಲ್ಡ್ ಕ್ರಾಸ್ ಪಾಲಿನೇಷನ್. ಓಕೆ, ಸೆಲ್ಫ್ ಪಾಲಿನೇಷನ್ ನಡಿಬೇಕಾಗಿತ್ತಪ್ಪ ಅಂದರೆ ಏನೇನು ಕಂಡೀಷನ್ ಬೇಕನ್ನೋದು ಹೇಳಿದ್ದೀನಿ. ಓಕೆ, ಸೆಲ್ಫ್ ಪಾಲಿನೇಷನ್ ಅದನ್ನು ಇನ್ನೊಂದು ಶಬ್ದದಿಂದ ಏನಂತ ಕರಿತೀವಿ, ಆಟೋಗ್ಯಾಮಿ ಅಂತ ಕೂಡ ಕರಿತೀವಿ. ಓಕೆ, ಸೊ ಈ ಸೆಲ್ಫ್ ಪಾಲಿನೇಷನ್ ನಡಿಬೇಕಾಗಿತ್ತು ಅಂತಂದ್ರೆ ಪ್ರೈಮರಿಲಿ ದ ಫ್ಲವರ್ ಮಸ್ಟ್ ಬಿ ಬೈಸೆಕ್ಷುವಲ್. ಆ ಒಂದೇ ಫ್ಲವರ್ ಒಳಗಡೆಗೆ ಪಾಲಿನೇಷನ್ ಆಗ್ತಕ್ಕಂಥ ಪ್ರೋಸೆಸ್ನ ಸೆಲ್ಫ್ ಪಾಲಿನೇಷನ್ ಅಂತೀವಿ. ಆ ಸೆಲ್ಫ್ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಬೇಕಾಗಿತ್ತು ಅಂತಂದರೆ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಆರ್ ಸ್ಟೇಮನ್ಸ್ ಆ್ಯಂಡ್ ಪಿಸ್ಟಿಲ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್. ಮೇಲ್ ಫ್ಲವರ್ಸ್ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್. ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಇದು ಮೊದಲನೇ ಕಂಡೀಷನ್, ಇದು ಸೆಲ್ಫ್ ಪಾಲಿನೇಷನ್ ಕಂಪ್ಲೀಟ್ ಆಗಬೇಕಾಗಿತ್ತಪ್ಪ ಅಂದರೆ. ಆದರೆ ನಿಮಗೆ ಈಗಾಗಲೇ ಒಂದು ಲಾಸ್ಟ್ ಕ್ಲಾಸ್ ಒಳಗಡೆ ಒಂದು ವಿಷಯ ತಿಳಿಸಿದ್ದೆ ನಾನೀಗ. ಪ್ಲ್ಯಾಂಟ್ ಒಳಗಡೆಗೆ ಎರಡು ಮೇಲ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಇದ್ದರೂ ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಕ್ರಾಸ್ ಪಾಲಿನೇಷನ್ ನಡೆಯುತ್ತೆ. ಓಕೆ, ಕ್ರಾಸ್ ಪಾಲಿನೇಷನ್ ನಡೆಯುತ್ತೆ. ಈವನ್ ಪ್ಲ್ಯಾಂಟ್ ಆಲ್ಸೋ ಸಪೋರ್ಟ್ಸ್ ಫಾರ್ ದ ಕ್ರಾಸ್ ಪಾಲಿನೇಷನ್. ಪ್ಲ್ಯಾಂಟು ಕೂಡ ಕ್ರಾಸ್ ಪಾಲಿನೇಷನ್ಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಕಾರಣಗಳಿದ್ದಾವೆ, ನೀವು ಈಗಾಗಲೇ ಹೇಳಿದ್ದೀನಿ. ಒಂದು ವೇಳೆ ನಾವು ಅದನ್ನು ಸೆಲ್ಫ್ ಪಾಲಿನೇಷನ್ ನಡಿಬೋದಲ್ಲ, ಸೆಲ್ಫ್ ಪಾಲಿನೇಷನ್ ಆದರೆ ಸಾಕು ಅಂತ ಇದ್ದರೆ ಅಲ್ಲೇನಾಗುತ್ತೆ ಅಂದರೆ ಕಂಟಿನ್ಯೂವಸ್ ಸೆಲ್ಫ್ ಪಾಲಿನೇಷನ್ ನಡೆದಾಗ, ಓಕೆ, ದಯವಿಟ್ಟು ನಾನು ಹೇಳೋದ್ರ ಕಡೆಗೆ ಕೇರ್ಫುಲ್ಲಾಗಿ ಕೇಳ್ಕೋಬೇಕು. ನಾನು ಹೇಳೋದನ್ನ ಇಲ್ಲಿಗ ಒಂದು ಪ್ಲ್ಯಾಂಟ್ ಒಳಗಡೆಗೆ ಒಂದು ಸ್ಪೀಸೀಸಲ್ಲಿ ಸಪೋಸ್ ಇಫ್ ದ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂವಸ್ಲಿ ಫಾರ್ ಜನರೇಷನ್ ಆಫ್ಟರ್ ಜನರೇಷನ್ಸ್, ಓಕೆ, ವಾಟ್ ಹ್ಯಾಪನ್ಸ್, ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ನಾಟ್ ಬಿ ಡೆವಲಪ್ಡ್. ಓಕೆ, ಸೊ ದಟ್ ವಾಟ್ ಹ್ಯಾಪನ್ಸ್, ದಟ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಒಂದು ಶಬ್ದ ಬಳಸಿದ್ದು ನಾನೀಗ, ಅದು ಮುಂದೆ ನಿಮಗೆ ಥರ್ಡ್ ಯೂನಿಟ್ ಒಳಗಡೆ ಕೂಡ ಮತ್ತೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಇನ್ಬ್ರೀಡಿಂಗ್ ಡಿಪ್ರೆಷನ್ ಆಗುತ್ತೆ ಅಂದರೆ ನ್ಯೂ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ನಾಟ್ ಬಿ ಡೆವಲಪ್ಡ್ ಆ್ಯಂಡ್ ದ ಪ್ಲ್ಯಾಂಟ್ ವಿಲ್ ನಾಟ್ ಕೋಪ್ ಅಪ್ ವಿತ್ ದ ಚೇಂಜ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್. ಓಕೆ, ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ದೇರ್ ಫೋರ್ ಪ್ಲ್ಯಾಂಟ್ ವಿಲ್ ಎನ್ಕರೇಜ್, ಪ್ಲ್ಯಾಂಟ್ ವಿಲ್ ಸಪೋರ್ಟ್ ದ ಪ್ರೋಸೆಸ್ ಆಫ್ ಎ ಕ್ರಾಸ್ ಪಾಲಿನೇಷನ್ ಇನ್ಸ್ಟೆಡ್ ಆಫ್ ಸೆಲ್ಫ್ ಪಾಲಿನೇಷನ್. ಓಕೆ, ಇದನ್ನೆಲ್ಲ ನಾನು ಈ ಕಥೆನ ಯಾಕೆ ಹೇಳಿದ್ದೆ ಅಂತಂದರೆ, ಈಗ ಮುಂದೆ ಬರ್ತಕ್ಕಂಥದ್ದು ಯಾವುದಿದೆ ಅಲ್ಲಿ ಇದರೊಳಗಡೆಗೆ, ಓಕೆ, ಸಮ್ ಔಟ್ ಬ್ರೀಡಿಂಗ್ ಡಿವೈಸಸ್, ಓಕೆ, ದಟ್ ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್ ಆರ್ ಆಟೋಗ್ಯಾಮಿ ಅಂತ ಬರುತ್ತೆ. ಈಗ ಅಂದರೆ ಈ ಪ್ಲ್ಯಾಂಟ್ ಯಾವ ರೀತಿ ಒಂದು ಸೆಲ್ಫ್ ಪಾಲಿನೇಷನ್ನ ಪ್ರಿವೆಂಟ್ ಮಾಡುತ್ತೆ ಇಲ್ಲಿಗ, ವಾಟ್ ಆರ್ ದ ಮೆಕ್ಯಾನಿಸಮ್ಸ್ ವಿಚ್ ಆರ್ ಡೆವಲಪ್ಡ್ ಇನ್ ಎ ಪ್ಲ್ಯಾಂಟ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಆ ಸೆಲ್ಫ್ ಪಾಲಿನೇಷನ್ನ ಪ್ರಿವೆಂಟ್ ಮಾಡಿ ಕ್ರಾಸ್ ಪಾಲಿನೇಷನ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಪ್ಲ್ಯಾಂಟ್ ಒಳಗಡೆಗೆ ಯಾವ ರೀತಿ ಮೆಕ್ಯಾನಿಸಮ್ ಡೆವಲಪ್ ಆಗಿದೆ ಅದನ್ನು ಸ್ಟಡಿ ಮಾಡೋದನ್ನು ಈಗ ನಾವೇನು ಕರಿತೀವಿ, ಔಟ್ ಬ್ರೀಡಿಂಗ್ ಡಿವೈಸಸ್. ಔಟ್ ಬ್ರೀಡಿಂಗ್ ಡಿವೈಸಸ್. ಓಕೆ, ಸೊ those outbreeding devices, they can prevent autogamy or self pollination. Okay, so now let us understand. So those outbreeding devices that prevent autogamy or self pollination. Okay, ಈ ಕ್ವಶನ್ ಈಗಾಗಲೇ PUC ಎಕ್ಸಾಮಿನೇಷನ್ ಒಳಗಡೆಗೆ ಭಾಳಷ್ಟು ಸಾರಿ 5 ಮಾರ್ಕ್ಸ್ ಕ್ವಶನ್ ಕೂಡ ಕೇಳಿದ್ದಾರೆ. ಓಕೆ, ಅದಕ್ಕೆ ಕಾರಣಕ್ಕೋಸ್ಕರ ಎಲ್ಲರೂ ಸ್ವಲ್ಪ ಸರಿಯಾಗಿ ಕೇಳ್ಕೋಬೇಕು ನಾ ಹೇಳೋದನ್ನ ಇಲ್ಲಿಗ. Okay, next one is outbreeding devices. Outbreeding devices that prevent autogamy. Okay,
ಇಲ್ಲಿ ಎಕ್ಸಾಮಿನೇಷನ್ದಾಗ ಇದನ್ನು ಕ್ವಶನ್ ಕೇಳಿದ್ದಾರೆ. 5 ಮಾರ್ಕ್ಸ್ ಕ್ವಶನ್ ಸಾಕಷ್ಟು ಸರಿ ಬಂದಿದೆ. ಓಕೆ, ಇದ್ರದ್ದು ಮೀನಿಂಗ್ ಈಗಾಗಲೇ ನಿಮ್ಗೆ ಹೇಳಿದ್ದೀನಿ. ಸೆಲ್ಫ್ ಪಾಲಿನೇಷನ್ ಆರ್ ಆಟೋಗ್ಯಾಮಿ ಇಫ್ ಇಟ್ ಅಕರ್ಸ್ ಕಂಟಿನ್ಯೂಸ್ಲಿ ಫಾರ್ ಎ ಸೆವೆರಲ್ ಜನರೇಷನ್ಸ್ ಇಟ್ ಲೀಡ್ಸ್ ಟು ಇನ್ಬ್ರೀಡಿಂಗ್ ಡಿಪ್ರೆಷನ್. ಆ ಇನ್ಬ್ರೀಡಿಂಗ್ ಡಿಪ್ರೆಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ಲ್ಯಾಂಟ್ ಏನು ಮಾಡುತ್ತಂದರೆ ಈ ಒಂದು ಆಟೋಗ್ಯಾಮಿನ ಪ್ರಿವೆಂಟ್ ಮಾಡಿಬಿಟ್ಟು ಕ್ರಾಸ್ ಪಾಲಿನೇಷನ್ ಸಪೋರ್ಟ್ ಮಾಡುತ್ತೆ. ಆ ಯಾವ್ಯಾವ ಡಿವೈಸಸ್ ಡೆವಲಪ್ ಆಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡಬೇಕಿಲ್ಲ ಈಗ. ಓಕೆ, ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ಒಂದು ಸೆಲ್ಫ್ ಪಾಲಿನೇಷನ್ ಆಗಬೇಕು ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಮಸ್ಟ್ ಬಿ ಪ್ರೆಸೆಂಟ್ ಇನ್ ದ ಸೇಮ್ ಫ್ಲವರ್. ಓಕೆ, ಈಗಿಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಒಂದೇ ಫ್ಲವರಲ್ಲಿ ಇದ್ದರೂ ಕೂಡ ಪ್ಲಾಂಟ್ ಏನು ಮಾಡುತ್ತಂದರೆ ಇಟ್ ವಿಲ್ ಪ್ರಿವೆಂಟ್ ಓಕೆ ದ ಪ್ರೋಸೆಸ್ ಆಫ್ ಎ ಸೆಲ್ಫ್ ಪಾಲಿನೇಷನ್. ಓಕೆ, ಇದನ್ನು ತಡೆಗಟ್ಟೋದಕ್ಕೋಸ್ಕರ ಸೆಲ್ಫ್ ಪಾಲಿನೇಷನ್ನ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಮೊದಲನೇ ಒಂದು ಡಿವೈಸ್, ಓಕೆ, ಔಟ್ಬ್ರೀಡಿಂಗ್ ಡಿವೈಸ್, ಓಕೆ, ವಿಚ್ ಈಸ್ ಡೆವಲಪ್ಡ್ ಬೈ ಎ ಪ್ಲ್ಯಾಂಟ್ ಈಸ್, ಓಕೆ, ಏನಾಗುತ್ತೆ ಇಲ್ಲ ಅಂತಂದರೆ ದ ಪೋಲಿನ್ ರಿಲೀಸ್ ಅಂದ್ರೆ ಅರ್ಥ ಪೋಲಿನ್ ಗ್ರೇನ್ಸ್ ರಿಲೀಸ್ ಆಗತಕ್ಕಂಥ ಒಂದು ಪ್ರೋಸೆಸ್. ಪೋಲಿನ್ ಗ್ರೇನ್ಸ್ ಯಾವಾಗ ರಿಲೀಸ್ ಆಗ್ತವೆ? ವೆನ್ ದ ಆ್ಯಂಥರ್ಸ್ ಆರ್ ಮೆಚ್ಯೂರ್ಡ್. ಆ ಆ್ಯಂಥರ್ಸ್ ಮೆಚ್ಯೂರ್ ಆದಾಗ ಆ ಪೋಲಿನ್ ಗ್ರೇನ್ಸು ರಿಲೀಸ್ ಆಗುತ್ತೆ ಅಲ್ಲಿಗ. ಓಕೆ, ಈ ಪೋಲಿನ್ ಗ್ರೇನ್ಸ್ ರಿಲೀಸ್ ಆದಾಗ ಮಾತ್ರ ಹೋಗಿ ಅವು ಸ್ಟಿಗ್ಮಾ ಮೇಲೆ ಡಿಪಾಸಿಟ್ ಆದಾಗ ಅಲ್ಲಿ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಆದರೆ ಇಲ್ಲಿ ಏನಾಗಬೇಕಂತಂದರೆ ಆ ಪೋಲಿನ್ ರಿಲೀಸ್ ಮತ್ತು ಸ್ಟಿಗ್ಮಾ ರಿಸೆಪ್ಟಿವಿಟಿ ಶುಡ್ ಬಿ ಸಿಂಕ್ರೊನೈಸ್ಡ್. ಓಕೆ, ನಿಮ್ಗೆ ಈಗಾಗಲೇ ಅದನ್ನು ಸೆಲ್ಫ್ ಪಾಲಿನೇಷನ್ನಲ್ಲಿ ಒಂದು ಕಂಡೀಷನ್ ಹೇಳಿದ್ದೀನಿ, ಇದು ಕೂಡ ಒಂದು ಕಂಡೀಷನ್ ಹೇಳಿದ್ದೀನಿ. ಎರಡೂ ಸೆಕ್ಸ್ ಆರ್ಗನ್ಸು ಒಟ್ಟಿಗೆ ಮೆಚ್ಯೂರ್ ಆಗಬೇಕು. ಎರಡೂ ಸೆಕ್ಸ್ ಆರ್ಗನ್ ಒಟ್ಟಿಗೆ ಮೆಚ್ಯೂರ್ ಆದಾಗ ಆ ಪಾಲಿನೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಆ ಎರಡು ಸೆಕ್ಸ್ ಆರ್ಗನ್ ಮೆಚ್ಯೂರ್ ಆದಾಗ ಪಾಲಿನೇಷನ್ ಪ್ರೋಸೆಸ್ ಮುಗಿತದೆ ಅಂತ ಹೇಳಿದ್ದೀನಿ. ಈಗ ಇಲ್ಲಿ ಪೋಲಿನ್ ರಿಲೀಸ್ ಆಗಬೇಕು. ಓಕೆ, ಪೋಲಿನ್ ರಿಲೀಸ್ ಆ್ಯಂಡ್ ಸ್ಟಿಗ್ಮಾ ರೆಸಿಪ್ಟಿವಿಟಿ okay, so pollen release and stigma receptivity are not synchronized, ಇವೇ ಶಬ್ದಗಳು ಬಳಸ್ಬೇಕು ನಾನು ಹೇಳಿರ್ತಕ್ಕಂಥದ್ದನ್ನು. ಓಕೆ, ದ ರಿಲೀಸ್ ಆಫ್ ಪೋಲಿನ್ ಗ್ರೇನ್ಸ್ ಆ್ಯಂಡ್ ರಿಸೆಪ್ಟಿವಿಟಿ ಆಫ್ ದ ಸ್ಟಿಗ್ಮಾ ಆರ್ ನಾಟ್ ಸಿಂಕ್ರೊನೈಸ್ಡ್. ಅಂದರೆ ಇದರಿಂದ ಏನು ಅರ್ಥ ಆಯ್ತು ನಮಗೆ? ಇದರೊಳಗಡೆಗೆ ಆ ಒಂದು ಫ್ಲವರಲ್ಲಿ ಬೈಸೆಕ್ಷುವಲ್ ಫ್ಲವರ್ ಆಗಿದ್ದರೂ ಕೂಡ, ಎರಡೂ ಮೇಲ್ ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಒಂದೇ ಫ್ಲವರಲ್ಲಿ ಇದ್ದರೂ ಕೂಡ ಫ್ಲವರ್ ಏನು ಮಾಡುತ್ತೆ ಈಗ? ಎರಡರದ್ದು ಮೆಚುರೇಷನ್ ಒಂದೇ ಸರಿಗೆ ಕಂಪ್ಲೀಟ್ ಆಗೋದಿಲ್ಲ. ಓಕೆ, ಸೊ ಅದರಿಂದ ಏನಾಗುತ್ತದೆ? ಎರಡೂ ಸಿಂಕ್ರೊನೈಸ್ ಆಗೋದಿಲ್ಲ. ದ ಮೆಚುರೇಷನ್ ಆಫ್ ದಿ ಸ್ಟೇಮನ್ಸ್ ಆ್ಯಂಡ್ ಮೆಚುರೇಷನ್ ಆಫ್ ದ ಸ್ಟಿಗ್ಮಾ ವಿಲ್ ನಾಟ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಓಕೆ, ಇಟ್ ಇಸ್ ನಾಟ್ ಸಿಂಕ್ರೊನೈಸ್ಡ್. ಓಕೆ, ಅವಾಗ ಏನಾಗುತ್ತೆ ಅಂತಂದರೆ ಸೊ ನ್ಯಾಚುರಲಿ ದ ಫ್ಲವರ್ ಗೋಸ್ ಫಾರ್ ಕ್ರಾಸ್ ಪಾಲಿನೇಷನ್ ಪ್ರೋಸೆಸ್. ಓಕೆ, ಈ ಒಂದು ನಿಸರ್ಗದ ನಿಯಮ ಯಾವ ರೀತಿ ಇದೆ ನೋಡ್ರಿ, ಸೆಲ್ಫ್ ಪಾಲಿನೇಷನ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ಎರಡರದ್ದು ಮೆಚುರೇಷನ್ ಪೀರಿಯಡ್ ಏನಿದೆಯಲ್ಲ ವೇರಿಯೇಷನ್ ಆಗುತ್ತೆ ಅಲ್ಲೀಗ. ಓಕೆ, ಯಾವ ರೀತಿ ಆಗ್ಬೋದು ಅಂತಂದರೆ ಇನ್ನೂ ಕೆಲವೊಂದು ಅಡಿಷ್ನಲ್ ಇದೆ ಅದಕ್ಕೆ. ಕೆಲವೊಂದು ಸಾರಿ ಏನಪ್ಪ ಅಂತಂದರೆ ಸೊ ದಿಸ್ ಪೋಲಿನ್ ಗ್ರೇನ್ಸ್ ಮೇ ಬಿ ರಿಲೀಸ್ ಲಿಟ್ಲ್ ಬಿಟ್ ಅರ್ಲಿ. ಈ ಪೋಲಿನ್ ಗ್ರೇನ್ಸ್ ಬೇಗ ರಿಲೀಸ್ ಆಗ್ಬೋದು, ಅವಾಗ ಅಲ್ಲಿ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆಗಿರೋದಿಲ್ಲ. ಕೆಲವೊಂದು ಸಾರಿ ಪೋಲಿನ್ ಗ್ರೇನ್ಸ್ ರಿಲೀಸ್ ಆದಂಥ ಸಂದರ್ಭದೊಳಗಡೆ ಸ್ಟಿಗ್ಮಾ ಇನ್ನೂ ಕೂಡ ಆ ಮೆಚ್ಯೂರ್ ಆಗಿರೋದಿಲ್ಲ. ಸೊ ದಟ್ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ರಿಸೀವ್ ದ ಪೋಲಿನ್ ಗ್ರೇನ್ಸ್. ಸೊ ದಟ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ವಿಲ್ ನಾಟ್ ಬಿ ದೇರ್. ಓಕೆ, ಅಂದ್ರೆ ಅರ್ಥ ಇಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಮೊದಲೇ ಮೆಚ್ಯೂರ್ ಆಗಿರ್ತದೆ. ಅದನ್ನೇನಂತ ಕರೀತಾರೆ ಅಂದರೆ ಪ್ರೋಟ್ಯಾಂಡ್ರಿ ಅಂತ ಕರೀತಾರೆ. ಅದಕ್ಕೆ ಪ್ರೋಟ್ಯಾಂಡ್ರಿ ಒಂದು ಟೆಕ್ಸ್ಟ್ ಬುಕ್ ಒಳಗಡೆಗೆ ಈ ಶಬ್ದ ಬಳಸಿಲ್ಲ, ಆದರೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಇಲ್ಲೇನಾಗುತ್ತೆ ಅಂತಂದರೆ the maturation of the anthers takes place. Okay, so anther becomes matured early than the stigma. Okay, therefore ಆ ಕಂಡೀಷನ್ನ ಓಕೆ ಇದಕ್ಕೆ ಅಂತ ಕರೀತಾರೆ ಪ್ರೋಟ್ಯಾಂಡ್ರಿ ಅಂತ ಕರೀತಾರೆ ಇಲ್ಲಿಗ. ಓಕೆ, ಈಗೇನಾಗ್ಬಿಡುತ್ತೆ ಅಂತಂದರೆ ಇಲ್ಲಿ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ, ಕ್ರಾಸ್ ಪಾಲಿನೇಷನ್ ಆಗುತ್ತೆ. ಈ ಪ್ರೋಟ್ಯಾಂಡ್ರಿ ಆಗೋದ್ರ ಬದಲಾಗಿ ಕೆಲವೊಂದು ಸಾರಿ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆಗಿಬಿಟ್ಟಿರ್ತದೆ, ಇನ್ನೂ ಕೂಡ ಪೋಲಿನ್ ಗ್ರೇನ್ಸು ರಿಲೀಸ್ ಆಗಿರೋದಿಲ್ಲ. ಈ ಒಂದು ಕಂಡೀಷನ್ನ ಪ್ರೋಟೋಗೈನಿ ಅಂತ ಕರೀತಾರೆ. ಇದಕ್ಕೆ ಪ್ರೋಟೋಗೈನಿ. ಓಕೆ, ಪ್ರೋಟೋಗೈನಿ ಈಸ್ ನಥಿಂಗ್ ಬಟ್ ಓಕೆ ದ ಗೈನೀಷಿಯಮ್ ಆರ್ ಪಿಸ್ಟಲ್ ಮೆಚೂರ್ಸ್ ಫಸ್ಟ್. ಓಕೆ, ದ್ಯಾನ್ ದಿ
ದಿಸ್ ಸ್ಟೇಮನ್ಸ್. ಸೊ ದೇರ್ ಫೋರ್ ದಿಸ್ ಕಂಡೀಷನ್ ಇಸ್ ನಥಿಂಗ್ ಬಟ್ ಎ ಪ್ರೋಟೋಗೈನಿ. ಓಕೆ, ಈ ರೀತಿ ಒಂದು ಸಿಚುವೇಶನ್ ಫ್ಲವರ್ ಒಳಗಡೆ ಕ್ರಿಯೇಟ್ ಆದಾಗ ಓಕೆ ಸೆಲ್ಫ್ ಪಾಲಿನೇಷನ್ ಈಸ್ ನಾಟ್ ಪಾಸಿಬಲ್ ಆ್ಯಂಡ್ ದ ಫ್ಲವರ್ ನ್ಯಾಚುರಲಿ ಇಟ್ ಹ್ಯಾಸ್ ಟು ಗೋ ಫಾರ್ ದ ಕ್ರಾಸ್ ಪಾಲಿನೇಷನ್. ಓಕೆ, ಈ ಒಂದು ಔಟ್ಬ್ರೀಡಿಂಗ್ ಡಿವೈಸ್ ಅರ್ಥ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇದನ್ನು. ಓಕೆ, ಎರಡನೇ ಒಂದು ಕಂಡೀಷನ್ ಆ ಫ್ಲವರ್ ಒಳಗಡೆಗೆ, ಎರಡನೇ ಒಂದು ಡಿವೈಸ್ ಯಾವ ರೀತಿ ಒಂದು ಡೆವಲಪ್ ಆಗಿರ್ತದೆ ಫ್ಲವರ್ ಒಳಗಡೆಗೆ ಅಂತಂದರೆ, ಓಕೆ ಇಲ್ಲಿ ಫ್ಲವರ್ ಒಳಗಡೆಗೆ ಏನಾಗ್ಬೋದು ನಮಗೆಲ್ಲ ಗೊತ್ತಿದೆ ಈಗಾಗಲೇ. ಸೊ ದಿಸ್ ಈಸ್ ಸ್ಟೇಮನ್. ಓಕೆ, ಈ ರೀತಿ ಬೇರೆ ಬೇರೆ ಸ್ಟೇಮನ್ಸ್ ಇರ್ತವೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಫಿಮೇಲ್ ಸೆಕ್ಸ್ ಆರ್ಗನ್ ಇರ್ತದೆ. ಓಕೆ, ಈ ಪೊಸಿಷನ್ ಇಂಪಾರ್ಟೆಂಟ್ ಇಲ್ಲೀಗ. ಈ ಪೊಸಿಷನ್ ಯಾವ ರೀತಿ ಅಂತಂದರೆ ಈ ರೀತಿ ಸ್ಟಿಗ್ಮಾ ಇದ್ದು. ಓಕೆ, ನೆಕ್ಸ್ಟ್ ಸಪೋಸ್ ಇಫ್ ದ ಸೊ ದಿಸ್ ಫಿಲಮೆಂಟ್ಸ್ ಆರ್ ಶಾರ್ಟ್ ಆ್ಯಂಡ್ ಓಕೆ ಸೊ ದೇ ಆರ್ ಪ್ರೆಸೆಂಟ್ ಎಟ್ ಅ ಲೋಯರ್ ಪೊಸಿಷನ್. ಒಂದು ವೇಳೆ ಲೋಯರ್ ಪೊಸಿಷನ್ ಆಗಿತ್ತು, ಯಾವುದು ಆ್ಯಂಥರ್ಸ್ ಲೋಯರ್ ಪೊಸಿಷನ್ ಆಗಿದ್ವು, ಅಥವಾ ಇಫ್ ದೇ ಆರ್ ಡೈರೆಕ್ಟೆಡ್ ಡಿಫ್ರೆಂಟ್ಲಿ, ಈ ರೀತಿ ಡೈರೆಕ್ಷನ್ ಆಗಿತ್ತಪ್ಪ ಅಂತಂದರೆ ಸೊ ದ pollen grains may not be carried to the stigma. So therefore here position is important. Position of stamen and pistil are very very important. So they are placed differently. ಅವೇನಾಗಿರ್ತಲ್ಲ ಅಂತಂದರೆ, ಸೊ ಈ ಕೆಲವೊಂದು ಪ್ಲಾಂಟ್ಸ್ ಒಳಗಡೆಗೆ ದಿಸ್ ಸ್ಟೇಮನ್ಸ್ ಆ್ಯಂಡ್ ಪಿಸ್ಟಿಲ್ ಆರ್ ಪ್ಲೇಸ್ಡ್ ಡಿಫ್ರೆಂಟ್ಲಿ. ಆ ಡಿಫ್ರೆಂಟ್ ಪೊಸಿಷನ್ನಾಗಿರ್ತದಲ್ಲ ಈಗ. ಓಕೆ, ಸೊ ಕೆಲವೊಂದು ಸರಿ ಈಗಾಗಲೇ ನಾನು ನಿಮಗೆ ತೋರಿಸಿದೆ. ಸೊ ಈ ರೀತಿ ಒಂದು ಶಾರ್ಟ್ ಇತ್ತು, ಫಿಲಮೆಂಟ್ ಶಾರ್ಟ್ ಇತ್ತು, ಸ್ಟೇಮನ್ಸ್ ಒಳಗಡೆಗೆ ಈ ರೀತಿ ಸ್ಟೇಮನ್ ಚಿಕ್ಕದಿತ್ತಪ್ಪ ಅಂತಂದಾಗ ಇದ್ರ ಪೋಲಿನ್ ಗ್ರೇನ್ಸ್ ಡಿಪಾಸಿಟ್ ಮಾಡೋಕ್ಕಾಗೋದಿಲ್ಲ. ಓಕೆ, ಅಥವಾ ಬೇರೆ ಬೇರೆ ಸೈಜ್ ಇತ್ತಪ್ಪ ಅಂದರೆ ಹೆಟರೋ ಸ್ಟೈಲಿ ಅಂತ ಕರೀತಾರೆ ಆ ಕಂಡೀಷನ್ನ. ಓಕೆ, ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದರೆ ಪಾಲಿನೇಷನ್ ಪ್ರೋಸೆಸ್ ವಿಲ್ ನಾಟ್ ಬಿ ಪಾಸಿಬಲ್ ಇನ್ ದ ಸೇಮ್ ಫ್ಲವರ್. ಓಕೆ, ಸೊ ಇದು ಒಂದು ಕಂಡೀಷನ್. ನೆಕ್ಸ್ಟು ಮತ್ತು ಈ ರೀತಿ ಬೇರೆ ಡಿವೈಸ್ ಏನಂತಂದರೆ ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ ಅಂತ ಕರಿತೀವಿ ಇದಕ್ಕೆ. ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ ಓಕೆ, ಈ ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ ಅಂತಕ್ಕಂಥದ್ದೇನೆಂದರೆ ಒಂದು ಜೆನೆಟಿಕ್ ಮೆಕ್ಯಾನಿಸಮ್ ಇದನ್ನು. ಸೊ ದಿಸ್ ಈಸ್ ಎ ಜೆನೆಟಿಕ್ ಮೆಕ್ಯಾನಿಸಮ್. ಇದರೊಳಗಡೆ ಏನಾಗುತ್ತೆ ಅಂದರೆ, ಸಪೋಸ್ ಇಫ್ ಪೋಲಿನ್ ಗ್ರೇನ್ಸ್, ಈಗ ಪ್ರಶ್ನೆ ನ್ಯಾಚುರಲಿ ಕ್ವಶನ್ ಬರ್ತದೆ ಇಲ್ಲಿಗ. ಇಲ್ಲಿ ರಿಲೀಸ್ ಆಫ್ ಪೋಲಿನ್ ಗ್ರೇನ್ಸ್ ಆ್ಯಂಡ್ ಸ್ಟಿಗ್ಮಾ ರಿಸೆಪ್ಟಿವಿಟಿ ಆರ್ ನಾಟ್ ಸಿಂಕ್ರೊನೈಸ್ಡ್ ಇನ್ ಫಸ್ಟ್ ಡಿವೈಸ್. ಸೆಕೆಂಡ್ ಡಿವೈಸ್ ಒಳಗಡೆಗೆ ಏನಾಗುತ್ತೆ ಇಲ್ಲಿ ಅಂತಂದರೆ ದೇ ಆರ್ ಪೊಸಿಷನ್ಡ್ ಡಿಫ್ರೆಂಟ್ಲಿ. ಓಕೆ, ಬೇರೆ ಬೇರೆ ಲೊಕೇಶನ್ ಒಳಗಡೆಗೆ, ಅದರ ಫ್ಲವರ್ ಒಳಗಡೆಗೆ ಆ ರೀತಿ ಕ್ಲೋಸಾಗಿ ಅರೇಂಜ್ಮೆಂಟ್ ಆಗಿರೋದಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಪಾಲಿನೇಷನ್ ಆಗೋದಿಲ್ಲ. ಬೈ ಚಾನ್ಸ್ ಇದ್ರದ್ದು ಪೋಲಿನ್ ಗ್ರೇನ್ಸ್ ಏನಾದರೂ ಕೂಡ ಟ್ರಾನ್ಸ್ಫರ್ ಆದರೆ, ಓಕೆ, ಯಾವುದೋ ಒಂದು ಮೋಡ್ಲಿಂದ ಐದರ್ ಬೈ ವಿಂಡ್ ಆರ್ ಬೈ ಎನಿ ಅದರ್ ಏಜೆಂಟ್ಸ್ ಇಫ್ ದೇ ಗೆಟ್ ಟ್ರಾನ್ಸ್ಫರ್ಡ್, ಓಕೆ, ಅವಾಗ ಪಾಲಿನೇಷನ್ ಆಗ್ಬೋದು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಇಲ್ಲಿಗ. ಓಕೆ, ಪಾಲಿನೇಷನ್ ಆಗುತ್ತೆ. ಪಾಲಿನೇಷನ್ ಆದರೂ ಕೂಡ ಇಲ್ಲೇನಾಗುತ್ತೆ ಅಂತಂದರೆ, ಸೊ ದಿಸ್ ಪೋಲಿನ್ ಗ್ರೇನ್ ವಿಲ್ ನಾಟ್ ಡೆವಲಪ್ ಇಂಟು ಪೋಲಿನ್ ಟ್ಯೂಬ್. ಇಲ್ಲಿ ಪೋಲಿನ್ ಟ್ಯೂಬ್ ಡೆವಲಪ್ ಆಗೋದಿಲ್ಲ. ಸೊ ದಟ್ ಯುವರ್ ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ ಈಸ್ ಎ ಜೆನೆಟಿಕ್ ಮೆಕ್ಯಾನಿಸಮ್ ಬೈ ವಿಚ್ this stigma prevents the pollen grain of same flower not to develop into pollen tube. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವೇಳೆ ಇದು ಸೆಲ್ಫ್ ತನ್ನದೇ ಆದಂಥ ಒಂದು ಫ್ಲವರ್ದು ಪೋಲಿನ್ ಗ್ರೇನ್ಸ್ ಡಿಪಾಸಿಟ್ ಆದರೆ ಅದನ್ನು ಪೋಲಿನ್ ಟ್ಯೂಬ್ ಫಾರ್ಮೇಷನ್ ಮಾಡೋದಿಲ್ಲ ಇಲ್ಲಿಗ. ಸ್ಟಿಗ್ಮಾ ಅವಾಯ್ಡ್ಸ್ ದ ಫಾರ್ಮೇಷನ್ ಆಫ್ ಅ ಪೋಲಿನ್ ಟ್ಯೂಬ್ ಇಫ್ ಇಟ್ ಈಸ್ ಪಾಲಿನೇಟೆಡ್ ಬೈ ದ ಸೇಮ್ ಫ್ಲವರ್. ಓಕೆ, ಈ ಒಂದು ಮೆಕ್ಯಾನಿಸಮ್ನ ಓಕೆ ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ ಅಂತ ಕರಿತೀವಿ ಅದಕ್ಕೆ. ಓಕೆ, ಸೆಲ್ಫ್ ಇನ್ಕಾಂಪಿಟಿಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಕಂಡೀಷನ್ ಯಾವುದು ಅಂತಂದರೆ ಯೂನಿಸೆಕ್ಷುವಾಲಿಟಿ. ಈ ಯೂನಿಸೆಕ್ಷುವಾಲಿಟಿ ಅಂತಂದರೆ ಇದರೊಳಗಡೆ ಏನಾಗುತ್ತೆ, ಓಕೆ, ಸೊ ಇನ್ ಸಮ್ ಆಫ್ ದಿ ಪ್ಲ್ಯಾಂಟ್ಸ್ ಲೈಕ್ ಕ್ಯಾಸ್ಟರ್ ಆ್ಯಂಡ್ ಮೇಷ್, ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ದ ಸೇಮ್ ಪ್ಲ್ಯಾಂಟ್. ಓಕೆ, ಈಗ ಈ ಪ್ಲ್ಯಾಂಟ್ಸ್ ಒಳಗಡೆಗೆ ಯೂನಿಸೆಕ್ಷುವಾಲಿಟಿ ಒಳಗಡೆಗೆ, ಸೊ ಇನ್ ಕೇಸ್ ಆಫ್ ಎ ಪ್ಲ್ಯಾಂಟ್ಸ್ ಲೈಕ್ ಕ್ಯಾಸ್ಟರ್, ಓಕೆ, ಪ್ಲ್ಯಾಂಟ್ಸ್ ಲೈಕ್ castor and mesh. Okay, in these plants, okay, ಇಲ್ಲಿ ಏನಾಗ್ತದೆ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ born on the same plant. ಒಂದೇ ಪ್ಲಾಂಟ್ ಮೇಲೆ ಬೆಳೆದಿರ್ತವೆ. ಈ ಕಂಡೀಷನ್ ಮೋನೋಶಿಯಸ್ ಕಂಡೀಷನ್ ಅಂತ ಕರಿತೀವಿ, ನಿಮಗೆಲ್ಲ ಗೊತ್ತಿದೆ. ಮೋನೋಶಿಯಸ್ ಕಂಡೀಷನ್.
ಸೊ ಈ ರೀತಿ ಇದ್ದಾಗ ಇಲ್ಲೇನಾಗುತ್ತೆ ಅಂತಂದರೆ, ಸೊ ಇನ್ ದಿಸ್ ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ. ಓಕೆ, ಇದು ಆಟೋಗ್ಯಾಮಿನ ಪ್ರಿವೆಂಟ್ ಮಾಡುತ್ತೆ ಅಲ್ಲಿಗ. ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ. ಇಟ್ ಪ್ರಿವೆಂಟ್ಸ್ ಆಟೋಗ್ಯಾಮಿ. ಓಕೆ, ಇದು ಆಟೋಗ್ಯಾಮಿ ಪ್ರಿವೆಂಟ್ ಮಾಡುತ್ತೆ, ಬಟ್ ನಾಟ್ ಝೀಟೋನೋಗ್ಯಾಮಿ. ಬಟ್ ನಾಟ್ ಝೀಟೋನೋಗ್ಯಾಮಿ. ಸೊ ಇದನ್ನು ನಿಮಗೆ ನೀಟ್ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಇಲ್ಲೀಗ ಏನಾದರೂ ಕೂಡ ಕ್ವಶನ್ ಕೇಳ್ಬೋದು. ಇಲ್ಲೀಗ ಇಲ್ಲೇನಾಗುತ್ತೆ ಅಂದರೆ ಇದು ಎಕ್ಸಾಂಪಲ್ ಕೂಡ ಕೇಳ್ಬೋದು. ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಪ್ಲಾಂಟ್ಸ್ ಆಟೋಗ್ಯಾಮಿ ಕ್ಯಾನ್ ಬಿ ಪ್ರಿವೆಂಟೆಡ್ ಬಟ್ ನಾಟ್ ಝೀಟೋನೋಗ್ಯಾಮಿ ಅಂತ ಕೇಳ್ಬೋದು. ಓಕೆ, ಝೀಟೋನೋಗ್ಯಾಮಿ ಯು ನೋ ದಟ್ ವೆರಿ ವೆಲ್. ಇಟ್ ಈಸ್ ಎ ಟೈಪ್ ಆಫ್ ಎ pollination in which pollination takes place between different flowers of the same plant. ಇಲ್ಲಿ ಒಂದೇ ಪ್ಲಾಂಟ್ ಮೇಲೆ ಮೇಲ್ ಫಿಮೇಲ್ ಫ್ಲವರ್ಸ್ ಎರಡೂ ಬೆಳೆದಿರೋದ್ರಿಂದ ಸೆಲ್ಫ್ ಪಾಲಿನೇಷನ್ ಆಗೋದಿಲ್ಲ. ಆಟೋಗ್ಯಾಮಿ ತಪ್ತದಲ್ಲಿ. ಈಗ ಆಟೋಗ್ಯಾಮಿನ ಅವಾಯ್ಡ್ ಮಾಡ್ಬೋದು. ಇಲ್ಲಿಗ ಒಂದೇ ಫ್ಲವರ್ ಒಳಗಡೆ ಪಾಲಿನೇಷನ್ ಆಗೋದಿಲ್ಲ. ಆದರೆ ಜಿಟೋನೋಗ್ಯಾಮಿ ಕ್ಯಾನ್ ನಾಟ್ ಬಿ ಪ್ರಿವೆಂಟೆಡ್. ಜಿಟೋನೋಗ್ಯಾಮಿ ಆಗುತ್ತೆ. ಬೇರೆ ಬೇರೆ ಫ್ಲವರ್ಸ್ ಮಧ್ಯದೊಳಗಡೆಗೆ ಕ್ರಾಸ್ ಪಾಲಿನೇಷನ್ ಆಗುತ್ತೆ ಅಥವಾ ಪಾಲಿನೇಷನ್ ಆಗುತ್ತೆ. ಓಕೆ, ಅದು ಯಾವುದ್ರ ಮುಖಾಂತರ ಅಂದರೆ ಬೇರೆ ಏಜೆಂಟ್ಸ್ ಮುಖಾಂತರ ಆಗುತ್ತೆ. ಸೊ ದಟ್ ಓಕೆ, ಈ ಇಂಥ ಒಂದು ಪ್ಲಾಂಟ್ಸ್ ಒಳಗಡೆಗೆ ಇನ್ ಕೇಸ್ ಆಫ್ ಪ್ಲಾಂಟ್ಸ್ ಲೈಕ್ ಕ್ಯಾಸ್ಟರ್ ಆ್ಯಂಡ್ ಮೇಜ್, ಓಕೆ, ದೀಸ್ ಆರ್ ದಿ ಮೊನೋಶಿಯಸ್ ಪ್ಲಾಂಟ್ಸ್. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಡೆವಲಪ್ಡ್ ಆನ್ ದ ಸೇಮ್ ಪ್ಲಾಂಟ್. ಸೊ ದಟ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಡಿಫ್ರೆಂಟ್ ಫ್ಲವರ್ಸ್ ಆಫ್ ದ ಸೇಮ್ ಪ್ಲಾಂಟ್. ಇದರೊಳಗಡೆಗೆ ಏನಾಗುತ್ತೆ ಅಂತಂದರೆ ಆಟೋಗ್ಯಾಮಿ ಕ್ಯಾನ್ ಬಿ ಪ್ರಿವೆಂಟೆಡ್ ಬಟ್ ನಾಟ್ ಝೀಟೋನೋಗ್ಯಾಮಿ. ಓಕೆ, ಸೊ ದಿಸ್ ಇಸ್ ಒನ್. ಆ್ಯಂಡ್ ಇದು ಒಂದು ಯುನಿಸೆಕ್ಸುವಲ್ ಫ್ಲವರ್. ಇದು ಯುನಿಸೆಕ್ಸುವಲ್ ಫ್ಲವರ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಕೆಲವೊಂದು ಪ್ಲಾಂಟ್ಸ್ ಒಳಗಡೆಗೆ ಏನಾಗುತ್ತೆ ಅಂತಂದರೆ, ಓಕೆ, ಪ್ಲಾಂಟ್ಸ್ ಲೈಕ್ ಪಪಾಯ. ಓಕೆ, ಪ್ಲಾಂಟ್ಸ್ ಲೈಕ್ ಪಪಾಯ. ಈ ಪ್ಲಾಂಟ್ಸ್ ಒಳಗಡೆಗೆ ಏನಾಗುತ್ತೆ ಅಂತಂದರೆ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್. ಈಗ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಬಾರ್ನ್ ಆನ್ ದ ಡಿಫ್ರೆಂಟ್ ಪ್ಲಾಂಟ್ಸ್. ಓಕೆ, ಈ ಡಿಫ್ರೆಂಟ್ ಪ್ಲಾಂಟ್ಸ್ ಮೇಲೆ ಬೆಳೆದಿರೋದ್ರಿಂದ ಈ ಕಂಡೀಷನ್ ಅಂತ ಕರಿತೀವಿ ಡೈಶಿಯಸ್ ಕಂಡೀಷನ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿದೆ. ಓಕೆ, ಸೊ ಡೈಶಿಯಸ್ ಕಂಡೀಷನ್ ಇಲ್ಲೇನಾಗುತ್ತೆ ಅಂತಂದರೆ, ಸೊ ದಟ್ ಸೆಲ್ಫ್ ಪಾಲಿನೇಷನ್ ಇದರೊಳಗಡೆಗೆ ಏನಾಗುತ್ತೆ, ಸೊ ಬೋತ್ ಆಟೋಗ್ಯಾಮಿ ಆ್ಯಂಡ್ ಝೀಟೋನೋಗ್ಯಾಮಿ ಕ್ಯಾನ್ ಬಿ ಪ್ರಿವೆಂಟೆಡ್. ಇಲ್ಲಿ ಎರಡು ಆಟೋಗ್ಯಾಮಿ ಮತ್ತು ಝೀಟೋನೋಗ್ಯಾಮಿ ಎರಡೂ ಕೂಡ ಆಗೋದಿಲ್ಲ. ಇಲ್ಲಿ ಆಟೋಗ್ಯಾಮಿ ಮಾತ್ರ ಆಗೋದಿಲ್ಲ, ಝೀಟೋನೋಗ್ಯಾಮಿ ಆಗುತ್ತೆ. ಇಲ್ಲಿ ಆಟೋಗ್ಯಾಮಿನೂ ಆಗೋದಿಲ್ಲ, ಝೀಟೋನೋಗ್ಯಾಮಿನೂ ಆಗೋದಿಲ್ಲ ಇದರೊಳಗಡೆಗೆ. ಯಾಕಂದರೆ ಸೊ ಮೇಲ್ ಆ್ಯಂಡ್ ಫೀಮೇಲ್ ಫ್ಲವರ್ಸ್ ಆರ್ ಪ್ರೆಸೆಂಟ್ ಆನ್ ಡಿಫ್ರೆಂಟ್ ಪ್ಲಾಂಟ್ಸ್. ಓಕೆ, ಸೊ ದಟ್ ಡೆಫಿನೆಟ್ಲಿ ಪಾಲಿನೇಷನ್ ಶುಡ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ different flowers of different plants. So therefore this is the only condition where both autogamy and ಝೀಟೋನೋಗ್ಯಾಮಿ can be prevented. ಅರ್ಥ ಆಯ್ತಾ? These are all various devices which are developed by the plant, okay, to prevent self pollination. ಓಕೆ, ಇದನ್ನು ಎಕ್ಸಾಮಿನೇಷನಲ್ಲಿ ಯಾವ ಟೈಪ್ ಕ್ವಶನ್ಸ್ ಆದರೂ ಕೂಡ ಕೇಳ್ಬೋದು. ಈಗಾಗಲೇ ಸಾಕಷ್ಟು ಸಾರಿ ನೀಟ್ ಎಕ್ಸಾಮಿನೇಷನ್ ಕೂಡ ಇಂಥದ್ರ ಬೇಸಿಸ್ ಮೇಲೆ ಕ್ವಶನ್ ಕೇಳಿರ್ತಾರೆ. ಓಕೆ, ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇದು ನೀಟ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಇಲ್ಲಿಗ. ಓಕೆ, ಈ ಬೇರೆ ಇವು ಕೂಡ ಕೇಳಿದ್ದಾರೆ ಈಗಾಗಲೇ. ಸೊ ಯು ಕ್ಯಾನ್ ಪ್ಲೀಸ್ ಅಬ್ಸರ್ವ್ ದ ಪ್ರೀವಿಯಸ್ ಕ್ವಶನ್ಸ್ ಆಫ್ ನೀಟ್ ಎಕ್ಸಾಮಿನೇಷನ್ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಏರಿಯಾಸ್ ಫ್ರಮ್ ವೇರ್ ದ ಕ್ವಶನ್ಸ್ ಅಪಿಯರ್ಡ್ ಇನ್ ಲಾಸ್ಟ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಇದ್ರ ಮುಖಾಂತರ ನಮಗೆ ಪಾಲಿನೇಷನ್ನಲ್ಲಿ different types of pollinations and different agents of pollination and how plant can prevent self pollination by developing different devices, outbreeding devices. ಓಕೆ, ಇಷ್ಟು ಸ್ಟಡಿ ಮಾಡಿದ್ದೀವಿ. ಓಕೆ, ಉಳಿದಿರ್ತಕ್ಕಂಥ ಇನ್ನೂ ಈ ಪಾಲಿನೇಷನ್ ಪ್ರೋಸೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಿಕ್ಕ ಒಂದೆರಡು ಕಾನ್ಸೆಪ್ಟ್ ಇದ್ದಾವೆ. ಸೊ ದಟ್ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.